ಬಿರುಗಾಳಿ ಬರೋದು ಒಳ್ಳೆಯದು. ಹೇಳ್ರಿ ಎಲ್ಲರೂ ಕೂಡ, ದೇವರಿಂದ ಬಿರುಗಾಳಿ ಬರೋದು ಒಳ್ಳೆಯದು. ದೇವರಿಂದ ಬಿರುಗಾಳಿ ಬರೋದು ಒಳ್ಳೆಯದು. ಹಲ್ಲೆಲೂಯ. ಮೊದಲನೇದಾಗಿ ಈ ವರ್ಷ ದೇವರಿಂದ ಬರುವಂತ ಆ ಗಾಳಿ ಏನು ಮಾಡುತ್ತೆ? ಮಿಡತೆಗಳನ್ನ ಸಾಯಿಸುತ್ತೆ. ಎರಡನೇದಾಗಿ ಸಮುದ್ರವನ್ನ ಇಬ್ಬಾಗ ಮಾಡುತ್ತೆ. ಮೂರನೇದಾಗಿ ಜೀವವನ್ನ ತೆಗೆದುಕೊಂಡು ಬರುತ್ತೆ. ನಾಲ್ಕನೇದಾಗಿ ಕೊನೆಯದಾಗಿ, ಎಷ್ಟು ಜನ ಸಿದ್ಧರಿದ್ದೀರಾ ಇದನ್ನ ಕೇಳೋದಕ್ಕೆ? ಇನ್ನೂ ಶಬ್ದವಾಗಿ ಹಲ್ಲೆಲೂಯ. ಇವತ್ತು ದೇವರು ಪ್ರವಾದನಯುಕ್ತವಾಗಿ ನಿಮ್ಮ ಮಧ್ಯದಲ್ಲಿ ಒಂದು ಕಾರ್ಯವನ್ನ ಆರಂಭ ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯ. ಒಂದು ಕಾರ್ಯವನ್ನ ಆತನ ಆರಂಭ ಮಾಡಲಿಕ್ಕಿದ್ದಾನೆ. ಎಲ್ಲರೂ ಕೂಡ ಕೀರ್ತನೆಗಳು 148ನೇ ಅಧ್ಯಾಯ 8ನೇ ವಚನವನ್ನ ನಾವು ಓದುವಂತವರಾಗೋಣ. ಬೆಂಕಿ, ಕಲ್ಮಳೆ, ಹಿಮ, ಹಬೆ. ಬೆಂಕಿ, ಕಲ್ಮಳೆ, ಹಿಮ, ಹಬೆ ಇವುಗಳು ಆತನ ಅಪ್ಪಣೆಯನ್ನು ನೆರವೇರಿಸುವ ಬಿರುಗಾಳಿಯು. ಓಕೆ, ಅಷ್ಟೇ. ಆತನ ಅಪ್ಪಣೆಯನ್ನ ನೆರವೇರಿಸುವ ಬಿರುಗಾಳಿಯು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಇವತ್ತು ನಿಮ್ಮ ಮಧ್ಯದಲ್ಲಿ ಪ್ರಕಟ ಮಾಡ್ತಾ ಇದ್ದಾರೆ. ಆತನ ಅಪ್ಪಣೆಯನ್ನ ನೆರವೇರಿಸುವಂತ, ಆತನ ವಾಕ್ಯಗಳನ್ನ ನೆರವೇರಿಸುವಂತ, ಆತನ ಕಾರ್ಯಗಳನ್ನ ನೆರವೇರಿಸುವಂತ, ಆತನ ಉದ್ದೇಶಗಳನ್ನ ನೆರವೇರಿಸುವಂತ ಬಿರುಗಾಳಿಯು ನಿಮ್ಮ ಜೀವಿತದಲ್ಲಿ ಬರಲಿಕ್ಕಿದೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ. ಅನೇಕ ಸಾರಿ ನಾವು ಯೋಚನೆ ಮಾಡ್ತೇವೆ, ಬಿರುಗಾಳಿಯಿಂದ ಹೇಗೆ ದೇವರ ಕಾರ್ಯ ನನ್ನ ಜೀವಿತದಲ್ಲಿ ನೆರವೇರೋದಕ್ಕೆ ಸಾಧ್ಯ? ಬಿರುಗಾಳಿ ಹೇಗೆ ಒಳ್ಳೆಯದನ್ನ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ? ಬಿರುಗಾಳಿ ಹೇಗೆ ನನ್ನ ಜೀವಿತದಲ್ಲಿ ದೇವರ ಕಾರ್ಯವನ್ನ ನೆರವೇರಿಸೋದಕ್ಕೆ ಸಾಧ್ಯ? ಯಾಕಂದ್ರೆ ನಾವು ನೋಡಿರುವಂತ ಬಿರುಗಾಳಿಯಲ್ಲಿ ಮನೆಗಳು ಬಿದ್ದು ಹೋಗುತ್ತವೆ, ಮರಗಳು ಉರುಳಿ ಹೋಗುತ್ತೆ, ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಆ ಸ್ಥಳಗಳೆಲ್ಲ. ಹಲ್ಲೆಲೂಯ. ಹೌದಾ? 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 ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಆತನ ಅಪ್ಪಣೆಯನ್ನ ನೆರವೇರಿಸೋದಕ್ಕೆ ಬಿರುಗಾಳಿಗಳು ಬರುತ್ತಂತೆ. ಎಷ್ಟು ಜನರಿಗೆ ಅರ್ಥ ಆಗ್ತಿದೆ? ದೊಡ್ಡ ಗಾಳಿ ಬರುತ್ತಂತೆ ಆತನ ಅಪ್ಪಣೆಯನ್ನ ನೆರವೇರಿಸೋದಕ್ಕೆ, ಆತನ ಕಾರ್ಯಗಳನ್ನ ನೆರವೇರಿಸೋದಕ್ಕೆ ಬಿರುಗಾಳಿ ಬರ್ತಾ ಇದೆ. ಎಲ್ಲರೂ ಹೇಳೋಣ ಬಾಯಿಗಳನ್ನ ತೆರೆದು, ಆತನ ಅಪ್ಪಣೆಯನ್ನ ನೆರವೇರಿಸೋದಕ್ಕೆ ಬಿರುಗಾಳಿ ಬರ್ತಾ ಇದೆ 2026ರಲ್ಲಿ. ಎಲ್ಲರೂ ಹೇಳೋಣವ, ಆತನ ಅಪ್ಪಣೆಯನ್ನ ನೆರವೇರಿಸೋದಕ್ಕೆ ಬಿರುಗಾಳಿ ಬರ್ತಾ ಇದೆ. ಆತನ ಅಪ್ಪಣೆಯನ್ನ ನೆರವೇರಿಸೋದಕ್ಕೆ ಬಿರುಗಾಳಿ ಬರ್ತಾ ಇದೆ. ಎಸ್, ಘೋಷಣೆ ಮಾಡ್ರಿ, ಯಾರು ಕೂಡ ಸುಮ್ಮನೆ ಇರಬೇಡ್ರಿ. ನಿಮ್ಮ ಜೀವಿತದ ಮೇಲೆ ಅದನ್ನ ಘೋಷಣೆ ಮಾಡ್ತಾ ಇರಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಸ್, ಹಲ್ಲೆಲೂಯ, ಹಲ್ಲೆಲೂಯ. ಅನೇಕ ಸಾರಿ ಸತ್ಯವೇದಗಳಲ್ಲಿ ನಾವು ಬಿರುಗಾಳಿ ಬಂದಿರೋದನ್ನ ನೋಡಿದ್ದೀವಾ ಇಲ್ವಾ? ನೋಡಿದ್ದೀವ? ಇವತ್ತು ದೇವರಿಂದ ಬರುವಂತ ಬಿರುಗಾಳಿ ಯಾವೆಲ್ಲ ಕಾರ್ಯವನ್ನ ನಮ್ಮ ಜೀವಿತದಲ್ಲಿ ಮಾಡುತ್ತೆ ಎಂಬುದಾಗಿ ಕೆಲವು ನಿಮಿಷಗಳ ಕಾಲ ಮಾತ್ರ ನಾ ಹೇಳ್ತೇನೆ. ನಂತರ ಪ್ರಾರ್ಥನೆ ಮುಖಾಂತರವಾಗಿ ಆ ಬಿರುಗಾಳಿ ನಮ್ಮ ಜೀವಿತದಲ್ಲಿ ಬರಲಿ ಎಂಬುದಾಗಿ ನಾವೆಲ್ಲರೂ ಏಕಮನಸ್ಸುಳ್ಳವರಾಗಿ ಮೊಣಕಾಲೂರುವಂತವರಾಗೋಣ. ಹಲ್ಲೆಲೂಯ. ಈಗಾಗಲೇ ನಾನು ನಿಮಗೆ ಹೇಳಿದ್ದೇನೆ, ಈ ವರ್ಷ ದೇವರು ಹೇಳ್ತಾ ಇದ್ದಾರೆ, ಮಿಡತೆಗಳು ತಿಂದು ಬಿಟ್ಟಂತ ವರ್ಷಗಳನ್ನ ನಾನು ನಿಮಗೆ ತಿರುಗಿ ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಮಿಡತೆಗಳು ಎಷ್ಟು ಜನ ನೋಡಿದ್ದೀರಾ? ಮಿಡತೆಗಳು ಏನ್ ತಿನ್ನುತ್ತೆ? ಎಲೆಗಳು ತಿನ್ನುತ್ತೆ, ಹೂವುಗಳು ತಿನ್ನುತ್ತೆ. ಸತ್ಯವೇದದಲ್ಲಿ ನಾವು ನೋಡಬೇಕಾದ್ರೆ ಈ ಮಿಡತೆಗಳು ಇಸ್ರಾಯೇಲರ ಅನ್ನಪಾನಗಳನ್ನ, ಅವರು ಬೆಳೆಸಿದಂತ ಆಶೀರ್ವಾದಗಳನ್ನ, ಅವರ ಸ್ವಾಸ್ಥ್ಯಗಳನ್ನ ತಿಂದು ಬಿಟ್ಟಿತ್ತು. ಹೌದಾ? ಅದೇ ತಾನೇ ಇಲ್ಲಿ ದೇವರು ಹೇಳ್ತಾ ಇರೋದು ಯೋವೆಲ್ಲ 2:25ರಲ್ಲಿ. ಹಲ್ಲೆಲೂಯ. ಸೊ ದೇವರು ಹೇಳ್ತಾ ಇದ್ದಾರೆ, ಮಿಡತೆಗಳು ತಿಂದು ಬಿಟ್ಟಂತ ವರ್ಷಗಳನ್ನ ನಿನಗೆ ತಿರುಗಿ ಕೊಡ್ತೇನೆ. ಆದ್ರೆ ಇವತ್ತು ನಾ ಹೇಳ್ತಾ ಇದ್ದೇನೆ ಕೇಳಿ, ಅದೇ ಮಿಡತೆಯನ್ನ ಕೆಂಪು ಸಮುದ್ರದಲ್ಲಿ ಹಾಕಿ ನಾಶ ಮಾಡೋದಕ್ಕೆ ದೇವರು ಒಂದು ಬಿರುಗಾಳಿನ ತೆಗೆದುಕೊಂಡು ಬರ್ತಾ ಇದ್ದಾನೆ. ಹಲ್ಲೆಲೂಯ. ನಾವೆಲ್ಲರೂ ಓದುವಂತವರಾಗೋಣ. ವಿಮೋಚನ ಕಾಂಡ 10ನೇ ಅಧ್ಯಾಯ 19ನೇ ವಚನ. ಯೆಹೋವನು ಪಶ್ಚಿಮದಿಂದ ಬಿರುಗಾಳಿ ಬೀಸುವಂತೆ ಮಾಡಿದನು, ಅದು
ಆ ಮಿಡತೆಗಳನ್ನ ಎತ್ತಿಕೊಂಡು ಹೋಗಿ ಕೆಂಪು ಸಮುದ್ರದೊಳಗೆ ಹಾಕಿ ಬಿಟ್ಟಿತು. ಹಲ್ಲೆಲೂಯ, ಹಲ್ಲೆಲೂಯ. ನಿಮ್ಮ ಆಶೀರ್ವಾದಗಳನ್ನ, ನಿಮ್ಮ ಜೀವಿತಗಳನ್ನ, ನಿಮ್ಮ ಸಮೃದ್ಧಿಯನ್ನ ತಿಂದು ಹಾಕುತ್ತಿರುವಂತ ಪ್ರತಿಯೊಂದು ಮಿಡತೆಗಳನ್ನ ಇವತ್ತು ಆ ಬಿರುಗಾಳಿ ಆ ಮಿಡತೆಗಳನ್ನು ಹೊತ್ತುಕೊಂಡು ಹೋಗಿ ಕೆಂಪು ಸಮುದ್ರ ಅಂತ ಏನು ಗೊತ್ತಾ ರೀ? ಕೆಂಪು ಸಮುದ್ರದಲ್ಲಿ ಯಾರು ಕೂಡ ಜೀವನ ನಡೆಸೋದಕ್ಕೆ ಆಗೋದಿಲ್ಲ, ಅಲ್ಲಿ ಯಾವ ಪ್ರಾಣಿಗಳು ಕೂಡ ಬದುಕೋದಕ್ಕೆ ಆಗೋದಿಲ್ಲ. ದೇವರು ಹೇಳ್ತಾ ಇದ್ದಾರೆ, ಮತ್ತೆ ಇನ್ನೆಂದಿಗೂ ಕೂಡ ಎದ್ದು ಬರದೇ ಇರುವಂತ ಅಂತ ಸಮುದ್ರದಲ್ಲಿ ಇಷ್ಟು ವರ್ಷಗಳ ಕಾಲ ನಿಮ್ಮ ಜೀವಿತವನ್ನ ತಿಂದು ತೇಗಿದಂತ ಮಿಡತೆಗಳನ್ನ ನಾನು ಎತ್ತಿಕೊಂಡು ಹೋಗಿ ಆ ಸಮುದ್ರದ ಒಳಗೆ ಹಾಕಿ ನಾಶ ಮಾಡುವಂತವನಾಗಿದ್ದೇನೆ ಎಂಬುದು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ನಂಬುತ್ತೀರಾ? ಈ ಮಿಡತೆಗಳು ಈ ವರ್ಷದಲ್ಲಿ ನಾಶವಾಗಲಿಕ್ಕಿದೆ ನನ್ನ ಜೀವಿತದಲ್ಲಿ. ಎವ್ರಿ ಟೈಮ್ ವೇಸ್ಟರ್ಸ್ ಕಾಲ ಹರಣ ಮಾಡುವಂತ ಪ್ರತಿಯೊಂದು ಮಿಡತೆಗಳು ನನ್ನ ಜೀವಿತದಲ್ಲಿ ಈ ವರ್ಷ ನಾಶವಾಗಲಿಕ್ಕಿದೆ ಯೇಸುವಿನ ನಾಮದಲ್ಲಿ. ದೇವರ ಅಪ್ಪಣೆಯಿಂದ ಬರುವಂತ ಬಿರುಗಾಳಿಯು ದೇವರ ಕಾರ್ಯವನ್ನ ನೆರವೇರಿಸುವಂತದ್ದ. ದೇವರ ಅಪ್ಪಣೆಯಿಂದ ಬರುವಂತ ಬಿರುಗಾಳಿಗಳು ನಿಮ್ಮ ಜೀವಿತದಲ್ಲಿ ದೇವರ ಕಾರ್ಯವನ್ನ ನೆರವೇರಿಸಲಿಕ್ಕಿದೆ. ಕೆಲವೊಂದು ಸಾರಿ ಬಿರುಗಾಳಿ ಒಳ್ಳೆಯದು, ಚಂಡಮಾರುತ ಬರೋದು ಒಳ್ಳೆಯದು, ಕಲ್ಮಳೆ ಬರೋದು ಒಳ್ಳೆಯದು. ಯಾಕಂದ್ರೆ ಅವೆಲ್ಲವೂ ಕೂಡ ದೇವರ ಅಪ್ಪಣೆಯನ್ನ ಹೊತ್ತುಕೊಂಡು ಬರುತ್ತೆ, ದೇವರ ಚಿತ್ತಗಳನ್ನ ಹೊತ್ತುಕೊಂಡು ಬರುತ್ತೆ, ದೇವರ ಉದ್ದೇಶಗಳನ್ನು ಹೊತ್ತುಕೊಂಡು ಬರುತ್ತೆ. ಆದ್ರೆ ಯಾವಾಗ ನೀವು ದೇವರ ವಿಧೇಯತ್ವದಲ್ಲಿ ಇರ್ತೀರೋ, ಈ ಕಲ್ಮಳೆ, ಈ ಹಿಮ, ಈ ಬೇಸಿಗೆ, ಈ ಬಿರುಗಾಳಿ ಎಲ್ಲವೂ ಕೂಡ ನಿಮ್ಮ ಪರವಾಗಿರುತ್ತೆ. ದೇವರ ವಿರುದ್ಧವಾದಂತ ಕಾರ್ಯದಲ್ಲಿ ನೀವು ಕೈ ಹಾಕುವಾಗ ಇದೇ ನಿಮಗೆ ನ್ಯಾಯ ತೀರ್ಪಾಗಿ ಮಾರ್ಪಡುತ್ತೆ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯ. ಮೊದಲನೇದಾಗಿ ದೇವರು 2026 ನಿಮಗೆ ಹೇಳ್ತಿದ್ದಾರೆ, ನಿಮ್ಮ ಕಾಲ ಹರಣ ಮಾಡಿದಂತ ಪ್ರತಿಯೊಂದು ಮಿಡತೆಗಳನ್ನ ನಾನು ಕೆಂಪು ಸಮುದ್ರದಲ್ಲಿ ಹಾಕಿ ನಾಶ ಮಾಡುತ್ತೇನೆ ಎಂಬ. ಹಲ್ಲೆಲೂಯ, ಹಲ್ಲೆಲೂಯ. ಎರಡನೇದಾಗಿ ನಾವು ನೋಡುವಂತವರಾಗೋಣ. ಇದೇ ವಿಮೋಚನ ಕಾಂಡ 14ನೇ ಅಧ್ಯಾಯ 21ನೇ ವಚನ. ವಿಮೋಚನ ಕಾಂಡ 14ನೇ ಅಧ್ಯಾಯ 21ನೇ ವಚನ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು, ಬಲವಾದಂತ ಹೇಳ್ಬೇಕೆಲ್ಲರೂ, ಏನು ಹೇಳಿ? ಬಲವಾದಂತ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ. ಏನು ಮಾಡ್ತಂತೆ? ದೇವರಿಂದ ಬಂದಂತ ಬಿರುಗಾಳಿ ಸಮುದ್ರವನ್ನ ಹೇಳ್ಬೇಕು ಒಂದು ಕಡೆ ನೂಕಿ ಅದರ ತಳದಲ್ಲಿ ಒಣ ನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ಇಸ್ರಾಯೇಲರು ಅಂದ್ರೆ ನಾವು ನೀವುಗಳು ಸಮುದ್ರದ ಮಧ್ಯದಲ್ಲಿ ಒಣ ನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ಗೋಡೆಯಾಗಿ ನಿಂತಿತು. ಕರಗಳನ್ನ ತಟ್ಟಿ ದೇವರಿಗೆ ಘನವನ್ನ ಸಲ್ಲಿಸೋಣವ. ಹಲ್ಲೆಲೂಯ. ದೇವರಿಂದ ಬರುವಂತ ಒಂದು ಬಿರುಗಾಳಿ ಮಿಡತೆಗಳನ್ನು ನಾಶನ ಮಾಡಿದರೆ, ದೇವರಿಂದ ಬರುವಂತ ಇನ್ನೊಂದು ಬಿರುಗಾಳಿ ನಿಮ್ಮನ್ನ ಆಶೀರ್ವಾದದ ಸ್ಥಳಕ್ಕೆ ಹೋಗದ ಹಾಗೆ ತಡೆದು ನಿಂತಿರುವಂತ ಆ ಸಮುದ್ರವನ್ನ ಇಬ್ಬಾಗ ಮಾಡಿ ನಿಮ್ಮನ್ನ ಮಧ್ಯದಲ್ಲಿ ಒಣನೆಲದಲ್ಲಿ ಕರೆದುಕೊಂಡು ಹೋಗಿ, ಅದೇ ಸಮುದ್ರ ಯಾವುದು ನಿಮಗೆ ನಾಶನಕ್ಕಾಗಿ ಮಾರ್ಪಟ್ಟಿತ್ತೋ ಅದೇ ಸಮುದ್ರವನ್ನ ಗೋಡೆಯಾಗಿ ದೇವರು ಮಾರ್ಪಡಿಸುವಂತವನಾಗಿದ್ದಾನೆ. ಅಂದ್ರೆ ಕಾರ್ಯ ಇಲ್ಲದ ಹಾಗೆ ಅದನ್ನು ನಿಲ್ಲಿಸುವಂತವನಾಗಿದ್ದಾನೆ. ಇನ್ನು ಮೇಲೆ ಯಾವ ನೀರಾಗಲಿ ಯಾವ ಸಮುದ್ರಗಳಾಗಲಿ ನಿಮ್ಮನ್ನ ಮುಳುಗಿಸೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆತನ ಬಿರುಗಾಳಿ ಬಂದು ನಿಮ್ಮ ಆಶೀರ್ವಾದದ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತದ್ದಾಗಿ. ಹಲ್ಲೆಲೂಯ. ಎಂಥ ಒಳ್ಳೆ ದೇವರು ನೋಡ್ರಿ, ಎಂಥ ಒಳ್ಳೆ ದೇವ್ರ ನಾವು ಆರಾಧನೆ ಮಾಡ್ತಾ ಇದ್ದೇವೆ. ದೇವ್ರು ಹೇಳ್ತಿದ್ದಾರೆ,
ನಿಮ್ಮನ್ನ ತಿಂದು ಬಿಟ್ಟಿರುವಂತ ಮಿಡತೆಗಳನ್ನ ನಾಶ ಮಾಡ್ತೇನೆ ನನ್ನ ಬಿರುಗಾಳಿಯ ಮುಖಾಂತರವಾಗಿ. ಎರಡನೇದಾಗಿ, ಅದೇ ಬಿರುಗಾಳಿಯ ಮುಖಾಂತರವಾಗಿ ನೀವು ನೇರವಾಗಿ ನಿಮ್ಮ ಆಶೀರ್ವಾದದ ಸ್ಥಾನಕ್ಕೆ ಹೋಗೋದಕ್ಕೆ ತಡೆಯಾಗಿ ನಿಂತಿರುವಂತ ಆ ಸಮುದ್ರವನ್ನ ನಾನು ಇಬ್ಬಾಗ ಮಾಡ್ತೇನೆ. ಇವತ್ತು ಅನೇಕ ಪರಿಸ್ಥಿತಿಗಳು ನಿಮ್ಮನ್ನ ಮುಳುಗುವ ಹಾಗೆ ಮಾಡಿರ್ಬೋದು, ಸಾಲ ನಿಮ್ಮನ್ನ ಮುಳುಗುವ ಹಾಗೆ ಮಾಡಿರ್ಬೋದು, ಕೊರತೆ, ಚಿಂತೆ, ದುಃಖ, ವೇದನೆಯಲ್ಲಿ ನೀವಿವತ್ತು ಮುಳುಗಿ ಹೋಗಿರ್ಬೋದು. ಯಾವುದು ನಿಮ್ಮನ್ನ ಮುಳುಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇತ್ತೋ, ಇವತ್ತು ದೇವರು ಹೇಳ್ತಾ ಇದ್ದಾರೆ, ನನ್ನ ಬಿರುಗಾಳಿಯ ಮುಖಾಂತರವಾಗಿ ನಾನು ಆ ಸಮುದ್ರವನ್ನ ಈ ದಿನದಲ್ಲಿ ನಾನು ಇಬ್ಬಾಗ ಮಾಡುವಂತವನಾಗಿ ಇದ್ದೇನೆ. ಆ ಸಮುದ್ರ ಇನ್ನು ಮೇಲೆ ನಿಮ್ಮನ್ನು ಮುಳುಗಿಸೋದಿಲ್ಲ, ಅದೇ ನಿಮ್ಮ ಆಶೀರ್ವಾದಕ್ಕೆ ಮಾರ್ಗವಾಗಿ ಮಾರ್ಪಡಲಿಕ್ಕಿದೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ನಂಬರಿ ದೇವರನ್ನ. ಆತನ ಸಮುದ್ರವನ್ನ ಇಬ್ಬಾಗ ಮಾಡುವಂತ ದೇವರಾಗಿದೆ. ಆತನು ಮಿಡತೆಗಳನ್ನ ನಾಶ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಸಂತೋಷ ಆಗ್ತಿದೆ ರೀ. ಹಲ್ಲೆಲೂಯಾ. ಇವತ್ತು ನಾನು ಪ್ರಸಂಗ ಮಾಡ್ತಿಲ್ಲ, ಬರೀ ಪ್ರವಾದನೆ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಷ್ಟೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇದಾಗಿ, ದೇವರಿಂದ ಬರುವಂತ ಆ ಗಾಳಿ ನಿಮ್ಮಲ್ಲಿ ಜೀವವನ್ನ ತುಂಬಲಿಕ್ಕಿದೆ. ಎಲ್ಲರೂ ತೆಗೆದುಕೊಳ್ಳೋಣ, ನಮ್ಗೆಲ್ರಿಗೂ ಗೊತ್ತಿರುವಂತ ಅಧ್ಯಾಯ. ಹೇಳ್ರಿ, ಯಾರಾದ್ರೂ ಗೆಸ್ ಮಾಡಿ. ಕರೆಕ್ಟ್. ಯಾರಪ್ಪ ಹೇಳಿದ್ದು? ತೆಗೆದುಕೊಳ್ರಿ ಎಲ್ಲರೂ ಕೂಡ. ಎಹೆಜ್ಕೇಲನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ. ಇದು ಪ್ರವಾದನೆ ಯುಕ್ತವಾಗಿರುವಂತ ಮಾತು. ಇದನ್ನ ನೀವು ಬಿಡದ ಹಾಗೆ ಈ ವಾರವಿಡೀ ನಿಮ್ಮ ಉಪವಾಸದ ಪ್ರಾರ್ಥನೆಯಲ್ಲಿ ಧ್ಯಾನಿಸಬೇಕು. ಅದನ್ನೇ ಘೋಷಿಸುತ್ತಾ ಇರಬೇಕು, ಅದನ್ನೇ ಪ್ರಾರ್ಥಿಸುತ್ತಾ ಇರಬೇಕು. ಹಲ್ಲೆಲೂಯಾ. 9ನೇ ವಚನ ನಾವು ಓದ್ತೇನೆ, ಕೇಳಿ. ಆಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ. ಶ್ವಾಸವೇ ಕರ್ತನ ಯೆಹೋವನ ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಬೀಸಿ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೆನು. ಇಗೋ, ಶ್ವಾಸವು ಅವುಗಳಲ್ಲಿ ಹುಕ್ಕಿತು. ಹಲ್ಲೆಲೂಯಾ. ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾಗಿ ಅದು ಮಾರ್ಪಟ್ಟಿತು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಎಹೆಜ್ಕೇಲನು ಶ್ವಾಸವನ್ನ ನುಡಿತಾನೋ, ಇಂಗ್ಲಿಷ್ ವರ್ಷನಲ್ಲಿ ಈ ರೀತಿಯಾಗಿ ಹೇಳುತ್ತೆ, 4 ದಿಕ್ಕುಗಳಿಂದ ಗಾಳಿ ಬಂತಂತೆ, ಜೀವವುಳ್ಳ ಗಾಳಿ ಆ ಒಣಗಿದ ಎಲುಬುಗಳ ಮೇಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 2026ರಲ್ಲಿ ದೇವರಿಂದ ಬರುವಂತ ಆ ಬಿರುಗಾಳಿ ನಿಮ್ಮ ಮೇಲೆ ಜೀವವನ್ನು ಹೊತ್ತುಕೊಂಡು ಬರುವಂತದ್ದಾಗಿದೆ. ನಿಮ್ಮ ಮೇಲೆ ಮಾಂಸಗಳನ್ನು ಹೊತ್ತುಕೊಂಡು ಬರುವಂತದ್ದಾಗಿದೆ. ನಿಮ್ಮ ಮೇಲೆ ತಿರುಗಿ ಕಟ್ಟುವಂತ ಅಭಿಷೇಕವನ್ನ ಅದು ಹೊತ್ತುಕೊಂಡು ಬರುವಂತದ್ದಾಗಿದೆ 2026ರಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಂದ ಬಿರುಗಾಳಿ ಬರೋದು ಒಳ್ಳೆಯದು. ಹೇಳ್ರಿ ಎಲ್ಲರೂ ಕೂಡ, ದೇವರಿಂದ ಬಿರುಗಾಳಿ ಬರೋದು ಒಳ್ಳೆಯದು. ದೇವರಿಂದ ಬಿರುಗಾಳಿ ಬರೋದು ಒಳ್ಳೆಯದು. ಹಲ್ಲೆಲೂಯಾ. ಮೊದಲನೇದಾಗಿ, ಈ ವರ್ಷ ದೇವರಿಂದ ಬರುವಂತ ಆ ಗಾಳಿ ಏನು ಮಾಡುತ್ತೆ? ಮಿಡತೆಗಳನ್ನ ಸಾಯಿಸುತ್ತೆ. ಎರಡನೇದಾಗಿ, ಸಮುದ್ರವನ್ನ ಇಬ್ಬಾಗ ಮಾಡುತ್ತೆ. ಮೂರನೇದಾಗಿ, ಜೀವವನ್ನ ತೆಗೆದುಕೊಂಡು ಬರುತ್ತೆ. ನಾಲ್ಕನೇದಾಗಿ, ಕೊನೆಯದಾಗಿ, ಎಷ್ಟು ಜನ ಸಿದ್ಧರಿದ್ದೀರಾ ಇದನ್ನ ಕೇಳೋದಕ್ಕೆ? ಎಷ್ಟು ಜನ ಸಿದ್ಧರಿದ್ದೀರಾ ಇದನ್ನ ಕೇಳೋದಕ್ಕೆ? ನನಗೆ ಯಾಕೋ ನಿಮ್ ಶಬ್ದ ಸಾಕಾಗ್ತಾ ಇಲ್ಲ. ಎಷ್ಟು ಜನ ಸಿದ್ಧರಾಗಿದ್ದೀರಾ? ಎರಡನೇದಾಗಿ, ಅಭಿಷೇಕವನ್ನ, ಧೈರ್ಯವನ್ನ ನಿಮ್ಮಲ್ಲಿ ತೆಗೆದುಕೊಂಡು ಬರಲಿಕ್ಕೆ. ಎಲ್ಲರೂ ಓದೋಣ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 2ನೇ ವಚನ. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ, ಹೇಳೋಣವ ಎಲ್ಲರೂ ಕೂಡ. ಆಗ ಹೇಳಬೇಕು. ಏನು ಬೀಸು ಹಾಗಾಯ್ತಂತೆ? ಏನು ಬೀಸು ಹಾಗಾಯ್ತು? ಬಿರುಗಾಳಿ ಬೀಸುತ್ತದೋ ಎಂಬಂತೆ
ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಒಂದು ಶಬ್ದ ಉಂಟಾಯಿತು. ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಲ್ಕನೇದಾಗಿ, ಈ ವರ್ಷ ದೇವರಿಂದ ಬರುವಂತ ಆ ಬಿರುಗಾಳಿ ನಿಮ್ಮನ್ನ ಅಭಿಷೇಕದಲ್ಲಿ ನಡೆಸುವಂತದ್ದಾಗಿದೆ. ಪರಿಶುದ್ಧಾತ್ಮನ ಅಭಿಷೇಕದಲ್ಲಿ ನಿಮ್ಮನ್ನ ನಡೆಸುವಂತದ್ದಾಗಿದೆ. ಪರಿಶುದ್ಧಾತ್ಮನ ಅಭಿಷೇಕದಲ್ಲಿ ನಿಮ್ಮನ್ನ ಮರೆಮಾಚಲಿಕ್ಕಿದೆ. ಈ ವರ್ಷದಲ್ಲಿ ಅನೇಕರು ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಆರಂಭ ಮಾಡಲಿಕ್ಕೆ ಇದ್ದೀರಾ. ಈ ವರ್ಷದಲ್ಲಿ ಅನೇಕರು ಪ್ರವಾದನೆಗಳನ್ನು ನುಡಿಯೋದಕ್ಕೆ ಆರಂಭ ಮಾಡಲಿಕ್ಕೆ ಇದ್ದೀರಾ. ಈ ವರ್ಷದಲ್ಲಿ ಅನೇಕರು ದರ್ಶನಗಳನ್ನು ಕಾಣೋದಕ್ಕೆ ಆರಂಭ ಮಾಡಲಿಕ್ಕೆ ಇದ್ದೀರಾ. ಈ ವರ್ಷ ಅನೇಕರು 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 ನಿಮ್ಮ ನಿಮ್ಮ ಕರೆಗಳಲ್ಲಿ ನಡೆಯೋದಕ್ಕೆ ಆರಂಭ ಮಾಡಲಿಕ್ಕೆ ಇದ್ದೀರಾ. ಹಲ್ಲೆಲೂಯಾ. ಯಾಕಂದ್ರೆ ಅಂತ ಬಿರುಗಾಳಿ ಬರ್ತಾ ಇದೆ ಈ ವರ್ಷ ನಿಮ್ಮ ಜೀವಿತ. ಅಂತ ಬಿರುಗಾಳಿ ಬರ್ತಾ ಇದೆ ನಿಮ್ಮ ಜೀವಿತದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡೋದಾದ್ರೆ ಈ ಬಿರುಗಾಳಿಯ ಮೂಲ ಪದದ ಹೆಸರು ರುವಾಕ್. ಎಷ್ಟು ಜನರಿಗೆ ಅರ್ಥ ಆಯ್ತು? ಅದರ ಅರ್ಥ, ಈ ಬಿರುಗಾಳಿಯ ಹೆಸರು ಪರಿಶುದ್ಧಾತ್ಮ ಎಂಬುದ. ಎಲ್ಲರೂ ಕರಗಳನ್ನು ತಟ್ಟೋಣವ ಪರಿಶುದ್ಧಾತ್ಮನಿಗೆ. ಶಬ್ದವಾಗಿ ತಟ್ಟೋಣವ, ಬಲವಾಗಿ ತಟ್ಟೋಣವ. ಮಿಡತಗಳನ್ನ ನಾಶ ಮಾಡೋದಕ್ಕೂ, ಸಮುದ್ರವನ್ನ ಇಬ್ಬಾಗ ಮಾಡೋದಕ್ಕೂ, ನಿಮ್ಮಲ್ಲಿ ಜೀವವನ್ನ ತೆಗೆದುಕೊಂಡು ಬಂದು ನಿಮ್ಮನ್ನ ಮತ್ತೆ ಅಭಿಷೇಕದಲ್ಲಿ ನಡೆಸೋದಕ್ಕೆ ರುವಾಕ್ ಹಾಕೋದೇಶ್ ನಿಮ್ಮ ಮಧ್ಯದಲ್ಲಿ ಈ ವರ್ಷದಲ್ಲಿ ಪ್ರಕಟವಾಗಲಿಕ್ಕೆ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವರ್ಷ ದಂಗೆ ಎಬ್ಬಿಸುವಂತ ವರ್ಷ. ಈ ವರ್ಷ ಬಿರುಗಾಳಿಯಲ್ಲಿ ನಾವು ಸಾಗುವಂತ ವರ್ಷ ಇದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಮೇಲೆ ನಾವು ಹೆಜ್ಜೆಯನ್ನು ಇಟ್ಟುಕೊಂಡು ಹೋಗೋದಿಲ್ಲ. ಈ ವರ್ಷದಲ್ಲಿ ಗಾಳಿಯ ವೇಗದಲ್ಲಿ ನಾವು ಹೋಗುವಂತವರಾಗಿದ್ದೇವೆ. ಹಲ್ಲೆಲೂಯಾ. ನಾವು ಬಿರುಗಾಳಿಯ ವೇಗದಲ್ಲಿ ಹೋಗುವಂತವರಾಗಿದ್ದೇವೆ. ಯಾವ ಕಾರ್ಯ 10 ವರ್ಷದಲ್ಲಿ ಆಗಲಿಲ್ವೋ, ಇದೇ 52 ದಿನಗಳಲ್ಲಿ ಅದು ನೆರವೇರಲಿಕ್ಕಿದೆ. ಆ ಬಿರುಗಾಳಿಯ ಮುಖಾಂತರವಾಗಿ ಯಾವ ಕೆಲಸವನ್ನ ಸಾಮಾನ್ಯ ಜನರು 4 ವರ್ಷ ತೆಗೆದುಕೊಳ್ತಾರೋ, ಅದೇ ಕಾರ್ಯವನ್ನ ಈ ಬಿರುಗಾಳಿಯ ಮುಖಾಂತರವಾಗಿ ನಾವು ಒಂದೇ ದಿನದಲ್ಲಿ ಮಾಡಲಿಕ್ಕಿದ್ದೇವೆ ಯೇಸುವಿನ ನಾಮದಲ್ಲಿ. ಯಾವ ಸಭೆಗಳನ್ನ ಅನೇಕ ದೈವ ಸೇವಕರು ವರ್ಷಗಟ್ಟಲೆ ಕಟ್ಟೋದಕ್ಕೆ ಆಗಲಿಲ್ವೋ, ಅದೇ ಸಭೆಯನ್ನ ನಾವು ಇದೇ 52 ದಿನಗಳಲ್ಲಿ ಕಟ್ಟಲಿಕ್ಕಿದ್ದೇವೆ ಯೇಸುವಿನ ನಾಮದಲ್ಲಿ. ಯಾಕಂದ್ರೆ ಇನ್ನು ಮೇಲೆ ನಾವು ಸಾಮಾನ್ಯವಾದಂತ ವೇಗದಲ್ಲಿ ನಡೆಯುತ್ತಿಲ್ಲ. ನಾವು ಬಿರುಗಾಳಿಯ ವೇಗದಲ್ಲಿ ಹೋಗ್ತಾ ಇದ್ದೀವಿ. ನಾವು ಬಿರುಗಾಳಿಯ ವೇಗದಲ್ಲಿ ಹೋಗ್ತಾ ಇದೆ. ಆ ಬಿರುಗಾಳಿ ನಮ್ಮಲ್ಲಿ ಧೈರ್ಯವನ್ನು ತೆಗೆದುಕೊಂಡು ಬರ್ತಾ ಇದೆ, ಬಲವನ್ನ ತೆಗೆದುಕೊಂಡು ಬರ್ತಾ ಇದೆ, ಅಭಿಷೇಕವನ್ನು ತೆಗೆದುಕೊಂಡು ಬರ್ತಾ ಇದೆ, ಅಧಿಕಾರವನ್ನ ತೆಗೆದುಕೊಂಡು ಬರ್ತಾ ಇದೆ. ಇನ್ನು ಮೇಲೆ ನಿಮ್ಮನ್ನ ತಡೆದು ನಿಲ್ಲಿಸೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಯಾಕಂದ್ರೆ ಯಾರಾದರೂ ಬಿರುಗಾಳಿಯನ್ನ ತಡೆಯೋದಕ್ಕೆ ಬಂದರೆ ಅವರು ಕೂಡ ಆ ಗಾಳಿನಲ್ಲಿ ನಾಶವಾಗುತ್ತಾರೆ ಹೊರತು ಬಿರುಗಾಳಿ ಎಂದಿಗೂ ನಾಶವಾಗೋದಿಲ್ಲ. ಹಲ್ಲೆಲೂಯಾ. ಬಿರುಗಾಳಿಯ ವರ್ಷ ಇದು ನಿಮಗೆ. ಬಿರುಗಾಳಿಯ ವೇಗದಲ್ಲಿ ನಡೆಯುವಂತ ವರ್ಷ ಇದಾಗಿದೆ. ಹಲ್ಲೆಲೂಯಾ. ಈ 52 ದಿನಗಳಲ್ಲಿ ನಾವು ಈ ಎಲ್ಲ ಕಾರ್ಯಗಳನ್ನ ನೋಡಲಿಕ್ಕೆ ಇದ್ದೆ. ಆ ಪರಿಶುದ್ಧಾತ್ಮನ ಗಾಳಿಯ ವೇಗವನ್ನ ನಿನ್ನ ಜೀವಿತದಲ್ಲಿ ಈ ವರ್ಷ ನಾವು ನೋಡಲಿಕ್ಕೆ ಇದ್ದೇವೆ. ಹಲ್ಲೆಲೂಯಾ. ಎಷ್ಟು ಜನ ಸಿದ್ಧರಿದ್ದೀರಿ ಈ ಗಾಳಿಯನ್ನ ನೋಡೋದಕ್ಕೆ? ಎಷ್ಟು ಜನ ಸಿದ್ಧರಿದ್ದೀರಿ ಈ ವೇಗವನ್ನ ನಾವು ನೋಡೋದಕ್ಕೆ? ಹಲ್ಲೆಲೂಯಾ.
ಹಾಗಾದ್ರೆ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಎಲ್ಲರೂ ಏಕಮನಸ್ಸುಳ್ಳವರಾಗಿ ನಾವು ಪ್ರಾರ್ಥನೆಯಲ್ಲಿ ಈ ವೇಗವನ್ನ ನಾವು ಅಪೇಕ್ಷೆ ಮಾಡುವಂತವರಾಗೋಣ. ನಾವು ಪ್ರಾರ್ಥನೆಯಲ್ಲಿ ಅನ್ಯ ಭಾಷೆಯಲ್ಲಿ ಈ ಬಿರುಗಾಳಿ ಇವತ್ತೇ ನಮ್ಮನ್ನು ಆವರಿಸಿಕೊಳ್ಳಬೇಕು. ನಮ್ಮ ಜೀವಿತದಲ್ಲಿ ಈ ಬಿರುಗಾಳಿ ಇವತ್ತೇ ಕಾರ್ಯವನ್ನು ಆರಂಭ ಮಾಡಬೇಕೆಂಬುದಾಗಿ ನಾವೆಲ್ಲರೂ ಕೂಡ ಪ್ರಾರ್ಥಿಸುವಂತವರಾಗೋಣ. ಯಾರು ಕೂಡ ಸುಮ್ಮನಿರಬಾರದು. ಎಲ್ಲರ ಬಾಯಿಗಳು ಕೂಡ ತೆರೆಯಲ್ಪಡಲಿ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಅನ್ಯ ಭಾಷೆಯವರ ಇರುವುದಾದ್ರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ. ಕಮೋನ್, ಯಾರು ಸುಮ್ಮನಿರಬೇಡ್ರಿ. ಆತನ ವೇಗ ನಮ್ಮಲ್ಲಿ ಬರಬೇಕು. ಈ ಬಿರುಗಾಳಿ ಬರುವಂತ ಸಮಯದಲ್ಲಿ ನೀವು ಸಿದ್ಧರಿರ್ಬೇಕು ಪ್ರೀತಿಯುಳ್ಳ ದೈವ ಮಕ್ಕಳೇ. ಯಾಕೆ ಗೊತ್ತಾ? ನೀವೆಷ್ಟು ಸಂಗತಿಗಳನ್ನು ಕೂಡಿಸಿಕೊಂಡು ಇಟ್ಟುಕೊಂಡಿರ್ತೀರೋ, ಈ ಬಿರುಗಾಳಿ ಅಷ್ಟು ಸಂಗತಿಗಳನ್ನ ಹರಡಿಸುವಂತದ್ದಾಗಿದೆ. ಒಂದು ವೇಳೆ ನಿಮ್ಮ ಬಳಿ ಕಡಿಮೆ ಸಂಗತಿಗಳಿರುವುದಾದರೆ, ಕಡಿಮೆ ಜ್ಞಾನದಲ್ಲಿ ನೀವಿರುವುದಾದ್ರೆ, ಕಡಿಮೆ ಪ್ರಾರ್ಥನೆಯಲ್ಲಿ ನೀವಿರುವುದಾದ್ರೆ, ಕಡಿಮೆ ಐಕ್ಯತೆಯಲ್ಲಿ ನೀವಿರುವುದಾದ್ರೆ ಕಡಿಮೆಯಾಗಿ ಹರಡಿಸಲ್ಪಡ್ತೀರಾ. ಆದ್ರೆ ಹೆಚ್ಚೆಚ್ಚಾದಂತ ದೈವ ಜ್ಞಾನ, ಹೆಚ್ಚೆಚ್ಚದಂತ ದಾಹ, ಹೆಚ್ಚಾದ ಯಜ್ಞದ ಅರ್ಪಣೆ ಇದು ನಿಮ್ಮಲ್ಲಿರುವುದಾದ್ರೆ ಈ ಬಿರುಗಾಳಿ ಅದನ್ನ ಅಷ್ಟರ ಮಟ್ಟಿಗೂ ಕೂಡ ಹರಡಿಸುವಂತದ್ದಾಗಿದೆ. ಸಿದ್ಧರಾಗ್ರಿ, ಬಿರುಗಾಳಿ ಬರ್ತಾ ಇದೆ. ಆ ಬಿರುಗಾಳಿಯ ವೇಗದಲ್ಲಿ ಹೋಗೋದಕ್ಕೆ ನೀವು ಸಿದ್ಧರಾಗ್ರಿ. ಥ್ಯಾಂಕ್ ಯು ಜೀಸಸ್. ಬಿರುಗಾಳಿಯ ವೇಗದಲ್ಲಿ ನಾನು ಜೀವಿಸಬೇಕು ಈ ವರ್ಷ. ಇಷ್ಟು ವರ್ಷ ತಡೆಯಾಗಿದ್ದಂತ ಪ್ರತಿಯೊಂದು ಸಂಗತಿಗಳು ವೇಗವಾಗಿ ಮುಗಿಯಬೇಕು. ಎಲ್ಲರೂ ಕೂಡ ಬಾಯಿಗಳನ್ನ ವೇಗವಾಗಿ ಈ ವರ್ಷ ಪ್ರತಿಯೊಂದು ವೇಗವಾಗಿ ನಡೆಯಬೇಕು. ತಡೆಗಳಲ್ಲಿ ಇರಬಾರದು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲರೂ ಕೂಡ ನಾವು ಪ್ರಾರ್ಥನೆ ಮಾಡೋಣ ಬಾಯಿಗಳನ್ನ ತೆರೆದು. ವಿಮೋಚನ ಕಾಂಡ 10ನೇ ಅಧ್ಯಾಯದ 19ನೇ ವಚನದಲ್ಲಿ, ದೇವರೇ ಆ ಮಿಡತೆಗಳನ್ನ ಹೇಗೆ ನಿನ್ನ ಬಿರುಗಾಳಿ ಎತ್ತುಕೊಂಡು ಹೋಗಿ ಕೆಂಪು ಸಮುದ್ರದಲ್ಲಿ ಹಾಕಿ ನಾಶ ಮಾಡಬಿಡ್ತು, ಇವತ್ತು ನನ್ನ ಜೀವಿತದಲ್ಲಿರುವಂತ ನುಂಗುವ ನೆಕ್ಕುವ ಪ್ರತಿಯೊಂದು ಮಿಡತೆಗಳನ್ನ ನಿನ್ನ ಬಿರುಗಾಳಿ ನಾಶ ಮಾಡಿಬಿಡಲಿ. ಎಲ್ಲರೂ ಪ್ರಾರ್ಥನೆ ಮಾಡಿ. ನಾಶ ಮಾಡಲಿ. ಎಲ್ಲರೂ ಬಾಯಿಗಳನ್ನ ತೆರೆದು ಬೇಡ್ರಿ. ನನ್ನ ಸಮಯಗಳನ್ನ ವ್ಯರ್ಥ ಮಾಡಿದಂತ, ನನ್ನ ವರ್ಷಗಳನ್ನ ತಿಂದು ಬಿಟ್ಟಂತ, ನನ್ನ ಆಶೀರ್ವಾದಗಳನ್ನ, ನನ್ನ ಕೈ ಕೆಲಸಗಳನ್ನ ತಿಂದು ಬಿಟ್ಟಂತ, ನನ್ನ ಶ್ರಮೆಗಳನ್ನ ತಿಂದು ಬಿಟ್ಟಂತ ಎಲ್ಲ ಮಿಡತೆಗಳು ಇವತ್ತು ದೇವರ ಬಿರುಗಾಳಿಯಲ್ಲಿ ನಾಶವಾಗಲಿ ಎಂಬುದಾಗಿ ರಿಖಾರ ಬಲರೆ, ಓ ರಿಖಾರ ಮಸಖೋರಿಯ ಖಾರ ಬಲರೆ, ಓ ರಿಮಮ ಮಲರಮ ಸಖೋರಿಯ ಖಾರ ಬಲರೆ. ಎಲ್ಲರೂ ಬಾಯಿಗಳನ್ನ ತೆಗೆದು ಓ ರಿಮಮ ಮನರಮ ಸಖೋರಿಯ ಖಾರ, ಓ ರಿಖಾರ ಬಲರೆ, ಓ ರಿಮಮ ಮರಮ ಸಖೋರಿಯ, ಓ ರಿಖಾರ ಮಸಖೋರಿಯ ಖಾರ, ಓ ರಿಬಬ ಬಲರ ಬಲರ, ಓರಿ ಬಾಬಾ ಬಾಬಾಲರ ಮರಬ ಶಿಖರ, ಓರಿ ಬಾಬಾ ಬಾಲರ ಗೌರಮ ಸಿಖೇರಿಯ ಖಲರ, ಓರಿ ಬಾಬಾ ಬಾಲರ ಮರಬ ಸಖೋರಿಯ ಖರ ಬಲರೆ, ಓರಿ ಬಾಬಾ ಬಾಲರ ಗೌರಮ ಸಿಖೇರಿಯ ಖರ ಬಲ. ಎಸ್, ನನ್ನ ವರ್ಷಗಳನ್ನು ತಿಂದು ಬಿಟ್ಟಂತ ಮಿಡತೆಗಳು ನಾಶವಾಗಲಿ. ನನ್ನ ಜೀವಿತದಲ್ಲಿ ಇದ್ದಂತ ಪ್ರತಿಯೊಂದು ಮಿಡತೆಗಳ ಅಂತ್ಯ ಸ್ಥಿತಿ ಇವತ್ತು ಕೆಂಪು ಸಮುದ್ರವಾಗಲಿ. ಯೇಸುವಿನ ಕೆಂಪು ಸಮುದ್ರವಾಗಲಿ. ಕೌರಿ ಬಲರಂದೋ ಬ್ರಹ್ಮ ಸೆಖೇರಿಯ ಬಲರೆ, ಓರಿ ಖರ ಬಲರಂದು ರಮರ ಬಲರೆ, ರಿ ಬಲರಂದೋ ರಮಲರೆ ರಿ ಬಲರವ, ಓರಿ ಖರ ಬಲರೆ ರಿ ಬಾಬಾ ಬಲರಂದು ರಮಲರೆ, ಓರಿ ಬಲರಂದೋ ರಮಲರಂದೋ ರಮ ಸೆ
ಕೇರಿಯ ಬಲರೇ ಓರಿ ಖರ ಬಲರೇ ರಿಮಲರ ಮರ ಬಸ್ಸೆ ಕೇರಿಯ ಓರಿ ಖರ ಬಲರೇ ರಿ ಬಾಬಾ ಬಾಬಾ ಬಲರ ಮಶಿ ಖರ ಬಲರ. ಪರಿಶುದ್ಧಾತ್ಮನನ್ನುವಂತ ಬಿರುಗಾಳಿ ಇವತ್ತು ನಿಮ್ಮ ಮಿಡತೆಗಳನ್ನ ಕೆಂಪು ಸಮುದ್ರದಲ್ಲಿ ಅಡಗಿಸಿ ಬಿಟ್ಟಿದ್ದಾನೆ, ಅಡಗಿಸಿ ಬಿಟ್ಟಿದ್ದಾನೆ, ಅಡಗಿಸಿ ಬಿಟ್ಟಿದ್ದಾನೆ, ಅಡಗಿಸಿ ಬಿಟ್ಟಿದ್ದಾನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ವಂದನೆಗಳನ್ನ ಸಲ್ಲಿಸೋಣ ದೇವರಿಗೆ. ಮಿಡತೆಗಳನ್ನ ಅಡಗಿಸಿದಂತ ಪರಿಶುದ್ಧಾತ್ಮನಿಗೆ ವಂದನೆಗಳನ್ನ ಸಲ್ಲಿಸೋಣ. ಮಿಡತೆಗಳನ್ನ ಕೆಂಪು ಸಮುದ್ರದಲ್ಲಿ ಹಾಕಿದಂತ ಪರಿಶುದ್ಧಾತ್ಮನಿಗೆ ನಾವು ಧನ್ಯವಾದಗಳನ್ನ ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎರಡನೇದಾಗಿ ನಮ್ಮ ಆಶೀರ್ವಾದದ ಸ್ಥಳಕ್ಕೆ ತಡೆಯಾಗಿ ನಿಂತಿರುವಂತ ಸಮುದ್ರ, ನಮ್ಮ ಕಾನಾನ್ ದೇಶಕ್ಕೆ ತಡೆಯಾಗಿ ನಿಂತಿರುವಂತ ಸಮುದ್ರ, ನಮ್ಮ ಆಶೀರ್ವಾದದ ಸ್ಥಾನ, ದೇವರು ನಮಗೆ ಕೊಟ್ಟಿರುವಂತ ಸ್ವಾಸ್ಥ್ಯಕ್ಕೆ ವಿರುದ್ಧವಾಗಿ ನಿಂತಿರುವಂತ ಆ ಕೆಂಪು ಸಮುದ್ರ ಇವತ್ತು ಅದೇ ಪರಿಶುದ್ಧಾತ್ಮನೆಂಬ ಬಿರುಗಾಳಿಯಿಂದ ಇಬ್ಬಾಗ ಆಗಲಿ, ಅದೇ ಪರಿಶುದ್ಧಾತ್ಮನೆಂಬ ಬಿರುಗಾಳಿಯಿಂದ ಇಬ್ಬಾಗವಾಗಲಿ, ಅದೇ ಪರಿಶುದ್ಧಾತ್ಮನೆಂಬ ಬಿರುಗಾಳಿಯಿಂದ ಇಬ್ಬಾಗವಾಗಲಿ. ಎಸ್, ಎಲ್ಲರೂ ಕೂಡ ಬಾಯಿಗಳನ್ನ ತೆರೆದು ಇವತ್ತು ಯಾವ ಸಂಗತಿಗಳು ನಿಮ್ಮ ಆಶೀರ್ವಾದದ ಸ್ಥಾನಕ್ಕೆ ತಡೆಯಾಗಿ ನಿಂತಿದೆ ನಿಮ್ಮ ಕಣ್ಣೆದುರಿನಲ್ಲಿ ತೆಗೆದುಕೊಂಡು ಬನ್ರಿ. ಪ್ರತಿಯೊಂದನ್ನ ಕಣ್ಣೆದುರಿಗೆ ತೆಗೆದುಕೊಂಡು ಬನ್ರಿ. ಪ್ರತಿಯೊಂದನ್ನ ಕಣ್ಣೆದುರಿಗೆ ತೆಗೆದುಕೊಂಡು ಬನ್ರಿ. ಅವತ್ತು ಆ ಬಿರುಗಾಳಿ ಬರ ಕೆಂಪು ಸಮುದ್ರವನ್ನ ಈ ಭಾಗ ಮಾಡಿದ್ದು ಮಾತ್ರವಲ್ಲ, ಅದೇ ಬಿರುಗಾಳಿ ಇಸ್ರಾಯೇಲ್ ಮಕ್ಕಳೆಲ್ಲರೂ ಕೂಡ ಕೆಂಪು ಸಮುದ್ರವನ್ನ ದಾಟಿದ ನಂತರ ಅದೇ ಬಿರುಗಾಳಿ ಐಗುಪ್ತರನ್ನ ಸಂಹಾರ ಮಾಡಿತು. ಅದೇ ಬಿರುಗಾಳಿ, ಅದೇ ಬಿರುಗಾಳಿ, ಅದೇ ಬಿರುಗಾಳಿ. ದೇವರು ಮತ್ತೆ ಅದೇ ಬಿರುಗಾಳಿಗೆ ಅಪ್ಪಣೆ ಕೊಡ್ತಾರೆ. ಮತ್ತೆ ಅದೇ ಬಿರುಗಾಳಿ ಯಾವ ಸಮುದ್ರವನ್ನ ಈ ಭಾಗ ಮಾಡುತ್ತೋ ಅದೇ ಸಮುದ್ರವನ್ನ ಮತ್ತೆ ಒಂದು ಮಾಡಿ ಆ ಒಣನೆಲದಲ್ಲಿ ನನ್ನ ಮಕ್ಕಳು ಬಿಟ್ಟು ಬೇರೆ ಯಾರು ನಡೆಯಬಾರದೆಂಬುದಾಗಿ ಆ ಸಮುದ್ರವನ್ನ ದೇವರು ಮುಚ್ಚಿ ಹಾಕಿಬಿಟ್ರು. ಒಣನೆಲ ನಿಮಗೆ ಮಾತ್ರ ಸಮುದ್ರದ ಮಧ್ಯದಲ್ಲಿ, ಒಣನೆಲ ನಿಮಗೆ ಮಾತ್ರ ಸಮುದ್ರದ ಮಧ್ಯದಲ್ಲಿ, ಒಣನೆಲ ನಿಮಗೆ ಮಾತ್ರ ಸಮುದ್ರದ ಮಧ್ಯದಲ್ಲಿ. ನಿಮ್ಮ ವೈರಿಗಳಿಗಲ್ಲ, ಸೈತಾನನಿಗಲ್ಲ, ದುರಾತ್ಮಗಳಿಗಲ್ಲ. ಒಣನೆಲ ನಿಮಗೆ ಮಾತ್ರ ಕೆಂಪು ಸಮುದ್ರದ ಮಧ್ಯದಲ್ಲಿ. ಥ್ಯಾಂಕ್ ಯು ಜೀಸಸ್. ಈಗ ಎಲ್ಲರೂ ಬಾಯಿಗಳನ್ನ ತೆರೆದು ಹೇಳ್ರಿ, ನನ್ನ ಎದುರಾಗಿ ನಿಂತಿರುವಂತ ಈ ಸಮುದ್ರ ದೇವರಿಂದ ಬರುವಂತಹ ಬಿರುಗಾಳಿಂದ ಈ ಭಾಗವಾಗಲಿ ಎಂಬುದು. ಪ್ರತಿಯೊಬ್ಬರು ಕೂಡ ಬಾಯಿಗಳನ್ನು ತೆಗೆದು, ಪ್ರತಿಯೊಬ್ಬರು ಕೂಡ ಶಬ್ದವಾಗಿ ಬಾಯಿಗಳನ್ನು ತೆಗೆದು ನಿಮ್ಮ ಜೀವಿತಗಳಲ್ಲಿ ನಿಂತಿರುವಂತಹ ಸಮುದ್ರ ದೇವರ ಬಿರುಗಾಳಿಂದ ಈ ಭಾಗವಾಗಲಿ, ಈ ಭಾಗವಾಗಲಿ, ಈ ಭಾಗವಾಗಲಿ, ಈ ಭಾಗವಾಗಲಿ ಯೇಸುವಿನ ನಾಮದಲ್ಲಿ, ಈ ಭಾಗವಾಗಲಿ ಯೇಸುವಿನ ನಾಮದಲ್ಲಿ. ಒಣ ನೆಲಗಳು ಮಾರ್ಪಡಲಿ, ಒಣ ನೆಲಗಳು ನಮಗೋಸ್ಕರ ದೇವರಿಂದ ಸೃಷ್ಟಿಸಲ್ಪಡಲಿ. ಎಲ್ಲರೂ ಕೂಡ ಬಾಯಿಗಳನ್ನ ತೆರೆದು ಒಣ ನೆಲ, ಒಣ ನೆಲದಲ್ಲಿ ನಾನು ನಡೆಯಬೇಕು, ನಾನು ಒಣ ನೆಲದಲ್ಲಿ ನಡೆಯಬೇಕು. ಈ ವರ್ಷ ನಾನು ಸಮುದ್ರವನ್ನು ನೋಡಿ ಹೆದರಿಕೊಂಡು ನಿಲ್ಲಬಾರದು. ನನ್ನ ಎದುರಾಗಿ ನಿಂತಿರುವಂತ ತಡೆಗಳನ್ನು ನೋಡಿ ನಾನು ಹೆದರಿಕೊಂಡು ನಿಲ್ಲಬಾರದು. ವೈರಿಗಳನ್ನ ನೋಡಿ ನಾನು ಭಯಕ್ಕೆ ಒಳಗಾಗಬಾರದು. ನನ್ನ ಹಿಂದೆ ಬರುವಂತ ಐಗುಪ್ತರನ್ನ ನೋಡಿ ನಾನು ಭಯಕ್ಕೆ ಒಳಗಾಗಬಾರದು. ಯಾಕಂದ್ರೆ ದೇವರಿಂದ ಬರುವಂತ ಬಿರುಗಾಳಿ ಸಮುದ್ರವನ್ನ ಈ ಭಾಗ ಮಾಡುತ್ತೆ, ಐಗುಪ್ತರನ್ನ ಕೂಡ ನಾಶ ಮಾಡುವಂತದ್ದಾಗಿದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹೇಳೋಣವಾ, ಇವತ್ತು ನಾಲ್ಕು ದಿಕ್ಕುಗಳಲ್ಲಿ ವೈರಿಗಳು ನಿಮ್ಮನ್ನು ಆವರಿಸಿಕೊಂಡಿರಬಹುದು.
ಆದ್ರೆ ದೇವರ ಆತ್ಮನೆನ್ನುವಂತ ಬಿರುಗಾಳಿ ಬರಲಿಕ್ಕಿದ್ದಾನೆ. ದೇವರ ಆತ್ಮನು ಬಿರುಗಾಳಿಯ ಬಾಧೆಯಲ್ಲಿ ಬರಲಿಕ್ಕಿದ್ದಾನೆ. ಆ ಸಮುದ್ರವನ್ನ ಈ ಭಾಗ ಮಾಡೋದಕ್ಕೆ, ವೈರಿಗಳನ್ನ ನಾಶ ಮಾಡೋದಕ್ಕೆ ಈ ವರ್ಷ. ಎಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರೀತಿಯುಳ್ಳ ದೈವ ಮಕ್ಕಳೇ, ಲೌಕಿಕವಾಗಿ ನೀವು ಕಾಣದೆ ಹೋದರು ಈ ಕ್ಷಣದಲ್ಲಿ ಈಗಾಗಲೇ ಆತನ ಬಿರುಗಾಳಿ ನಿಮ್ಮ ಸಮುದ್ರಗಳನ್ನ ಈ ಭಾಗ ಮಾಡುತ್ತಿರೋದನ್ನ ನಾನು ನೋಡ್ತಾ ಇದ್ದೆ. ನಿಮ್ಮ ಸಮುದ್ರಗಳನ್ನ ಈ ಭಾಗ ಮಾಡ್ತಿರೋದನ್ನ ನೋಡ್ತಾ ಇದ್ದೇನೆ. ಈ 2026ರಲ್ಲಿ ನೀವು ಒಣ ನೆಲದಲ್ಲಿ ನಡೆದುಕೊಂಡು ಹೋಗುತ್ತಿರೋದನ್ನ ನಾನು ನೋಡ್ತಾ ಇದ್ದೇನೆ. ಒಣ ನೆಲದಲ್ಲಿ ನೀವು ನಡೆದುಕೊಂಡು ಹೋಗ್ತಾ ಇದ್ದೀರಾ. ಎಲ್ಲರೂ ಬಾಯಿಗಳನ್ನ ತೆರೆದು ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥನೆ ಮಾಡುವಂತವರಾಗೋಣ. ಎಲ್ಲ ಸಮುದ್ರಗಳು ಗೋಡೆಯಾಗಿ ನಿಂತಿರುವುದಕ್ಕಾಗಿ ಒಳ ನೆಲದಲ್ಲಿ ನಾವು ನಡೆಯುತ್ತಿರುವುದಕ್ಕಾಗಿ ಐಗುಪ್ತನು ಅದೇ ಸಮುದ್ರದಲ್ಲಿ ನಾಶವಾಗುತ್ತಿರುವುದಕ್ಕಾಗಿ ಶಬ್ದವಾಗಿ ಆತನ ಬಿರುಗಾಳಿ, ಪರಿಶುದ್ಧಾತ್ಮನನ್ನುವಂತ ಬಿರುಗಾಳಿ ಸಮುದ್ರವನ್ನ ಈ ಭಾಗ ಮಾಡ್ತಾ ಇದ್ದ. ಈ ವರ್ಷ ನೀವು ತಡೆಗಳಲ್ಲಿ ನಡೆಯೋದಿಲ್ಲ ಎಂಬುದಾಗಿ ದೇವರ ಆತ್ಮನು ಹೇಳ್ತಾ ಇದ್ದ. ಈ ವರ್ಷ ನೀವು ನಿಧಾನವಾಗಿ ನಡೆಯೋದಿಲ್ಲ ಎಂಬುದಾಗಿ ದೇವರ ಆತ್ಮನು ಹೇಳ್ತಾ ಇದ್ದ. ಈ ವರ್ಷ ನೀವು ನಿಧಾನವಾಗಿ ಚಲಿಸೋದಿಲ್ಲ, ಬಿರುಗಾಳಿಯ ವೇಗದಲ್ಲಿ ನೀವು ಚಲಿಸುವಂತವರಾಗಿ, ಬಿರುಗಾಳಿಯ ವೇಗದಲ್ಲಿ ಒಣ ನೆಲದಲ್ಲಿ ನೀವು ಚಲಿಸುವಂತವರಾಗಿ. ಇಷ್ಟು ವರ್ಷಗಳ ಕಾಲ ಯಾವ ಸಂಗತಿ ನಿಮಗೆ ತಡೆಯಾಗಿ ಇತ್ತು ಅದನ್ನ ಈ ವರ್ಷ ದೇವರು ಮುರಿತಾ ಇದ್ದಾರೆ, ಭಾಗ ಮಾಡ್ತಾ ಇದ್ದಾರೆ. ಎಲ್ಲಾ ಕ್ಷೇತ್ರಗಳಲ್ಲಿ ಈ ಭಾಗ ಬರ್ತಾ ಇದೆ ಯೇಸುವಿನ ನಾಮ. ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲರೂ ಬಾಯಿಗಳನ್ನ ತೆರೆದು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತವ್ರು ಆಗೋಣ. ದೇವರೇ, ನಿನಗೆ ಧನ್ಯವಾದ ಅಯ್ಯ, ನಿನಗೆ ಸ್ತೋತ್ರ ಅಯ್ಯ. ಸಮುದ್ರಗಳನ್ನು ಈ ಭಾಗ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ, ಸ್ತೋತ್ರ ಕರ್ತನೆ. ನಿನಗೆ ವಂದನೆ ರಾಜ, ನಿನಗೆ ವಂದನೆ ಕರ್ತನೆ, ನಿನಗೆ ಧನ್ಯವಾದ. ಥ್ಯಾಂಕ್ ಯು ಜೀಸಸ್. ಮೂರನೇದಾಗಿ ಹೆಚ್ಕೇಲ 37ನೇ ಅಧ್ಯಾಯದ 9ನೇ ವಚನದ ಪ್ರಕಾರ ದೇವರಿಂದ ಬರುವಂತ 4 ದಿಕ್ಕುಗಳಿಂದಲೂ ಕೂಡ ಬರುವಂತ ಆತನ ಗಾಳಿ ಈ ವರ್ಷ ನಿಮ್ಮಲ್ಲಿ ಜೀವವನ್ನ ತುಂಬಲಿಕ್ಕೆ, ತೀರಾ ಒಣಗಿದ ಎಲುಬುಗಳ ಮೇಲೆ ಆತನ ಗಾಳಿ ಈ ವರ್ಷ ಜೀವವನ್ನ ಹೊತ್ತು ತರಲಿಕ್ಕಿದೆ. ಈ ವರ್ಷ ಜೀವವನ್ನ ಹೊತ್ತು ತರಲಿಕ್ಕಿದೆ. ನೀವು ಅಂದುಕೊಂಡ್ರ ಈ ವರ್ಷವೂ ಕೂಡ ಕಳೆದ ವರ್ಷದ ಹಾಗೆ ಇರುತ್ತೆ, ನಾನೇ ಸರಿ ಇಲ್ಲ, ನನ್ನ ಜೀವನ ಎಂದಿಗೂ ಕೂಡ ಬದಲಾಗೋದಿಲ್ಲ, ನನ್ನಲ್ಲೇ ಬದಲಾವಣೆ ಅನ್ನೋದು ಇಲ್ಲ, ನಾನೇ ತೀರಾ ಒಣಗಿದಂತ ಎಲುಬಾಗಿದ್ದೇನೆ ಅಂತ ನೀವಂತ ಅಂದುಕೊಳ್ತಾ ಇದ್ದೀರಾ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಅದೇ ಒಣಗಿದ ಎಲುಬಿನ ಮೇಲೆ 4 ದಿಕ್ಕುಗಳಿಂದ ನನ್ನ ಜೀವ ಶ್ವಾಸವನ್ನ, ಜೀವವುಳ್ಳ ಗಾಳಿಯನ್ನ ನಾನಿವತ್ತು ಪ್ರಚುರ ಪಡಿಸ್ತಾ ಇದ್ದೇನೆ.
ಪ್ರಕಟ ಮಾಡ್ತಾ ಇದ್ದೇನೆ, ಪ್ರಚುರ ಪಡಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಕೈಗಳೆತ್ತಿ ಹೇಳ್ರಿ, ಆ ಗಾಳಿ ಇವತ್ತು ನನ್ನ ಮೇಲೆ ಬೀಸಲಿ, ಒಣಗಿದಂತ ನನ್ನ ಎಲುಬುಗಳ ಮೇಲೆ ಜೀವವನ್ನ ಆ ಗಾಳಿ ಹರಡಲಿ ಎಂಬುದ. ಎಲ್ಲರೂ ಕೂಡ ಬೇಡೋಣವ. ಹೌದು ಪ್ರೀತಿಯುಳ್ಳ ದೈವ ಮಕ್ಕಳೇ, ತೀರಾ ಒಣಗಿದಂತ ಸ್ಥಿತಿಯಲ್ಲಿ ನೀವು ಇವತ್ತಿರಬಹುದು. ಮತ್ತೆ ಹೇಳೋದಕ್ಕೆ ಆಗದಿರುವಂತ ಸ್ಥಿತಿಯಲ್ಲಿ ನೀವು ಇವತ್ತು ಬಿದ್ದಿರಬಹುದು. ನಿಮ್ಮ ಜೀವಿತದ ಒಂದೊಂದು ಭಾಗಗಳು ಛಿದ್ರವಾಗಿ ಬಿದ್ದಿರಬಹುದು ಇವತ್ತು. ಆದ್ರೆ ದೇವರಾತ್ಮನು ಹೇಳ್ತಾ ಇದ್ದಾನೆ, ನಾನು ಅದನ್ನ ಮತ್ತೆ ಒಂದುಗೂಡಿಸುತ್ತೇನೆ. ನಿನ್ನ ಜೀವಿತವನ್ನ ನಾನು ತಿರುಗಿ ಕಟ್ಟುತ್ತೇನೆ. 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 ಯಾಕಂದ್ರೆ ನೀವು ನನ್ನ ಮಕ್ಕಳಾಗಿದ್ದೀರಿ. ನೀವು ನನ್ನ ಮಕ್ಕಳು, ನನ್ನ ಮಕ್ಕಳಾಗಿದ್ದೀರಾ. ಆ ಕಾರಣದಿಂದ ನಾನು ತಿರುಗಿ ನಿಮ್ಮ ಜೀವನವನ್ನ ಕಟ್ಟುತ್ತೇನೆ. ಈ 2026ರಲ್ಲಿ ಪ್ರತಿಯೊಂದು ಕಟ್ಟಲ್ಪಡೋದನ್ನ ನೀವು ನೋಡಬಹುದು. ಪ್ರತಿಯೊಂದು ತಿರುಗಿ ಕಟ್ಟಲ್ಪಡೋದನ್ನ ನೀವು ನೋಡಬಹುದು. ಪ್ರತಿಯೊಂದು ತಿರುಗಿ ಕಟ್ಟಲ್ಪಡೋದನ್ನ ನೀವು ನೋಡಬಹುದು. ನಿಮ್ಮ ಆತ್ಮಿಕ ಜೀವಿತ 2026ರಲ್ಲಿ ಕಟ್ಟಲ್ಪಡಲಿಕ್ಕಿದೆ ಯೇಸು. ನಿಮ್ಮ ಪ್ರಾರ್ಥನಾ ಜೀವಿತ 2026ರಲ್ಲಿ ಕಟ್ಟಲ್ಪಡಲಿಕ್ಕಿದೆ. ನಿಮ್ಮ ವಾಕ್ಯದ ಜೀವಿತ 2026ರಲ್ಲಿ ಕಟ್ಟಲ್ಪಡಲಿಕ್ಕಿದೆ. ತಿರುಗಿ ಕಟ್ಟಲ್ಪಡಲಿಕ್ಕಿದೆ. ತಿರುಗಿ ಕಟ್ಟಲ್ಪಡಲಿದೆ. ನಿಮ್ಮ ಮಕ್ಕಳ ಜೀವಿತ ಈ ವರ್ಷ ದೇವರು ಕಟ್ಟುವಂತವನಾಗಿದ್ದ. ನಿಮ್ಮ ಹೊಲಗಳನ್ನ, ಅದರ ಆದಾಯಗಳನ್ನ ದೇವರು ಈ ವರ್ಷ ತಿರುಗಿ ಕಟ್ಟುವಂತವನಾಗಿದ್ದ. ಬಿದ್ದು ಹೋಗಿರುವಂತ ಅಭಿಷೇಕವನ್ನ, ಕಳೆದುಕೊಂಡಿರುವಂತ ಅಭಿಷೇಕವನ್ನ ದೇವರು ತಿರುಗಿ ಕಟ್ಟುವಂತವನ. ಬಿದ್ದು ಹೋಗಿರುವಂತ ಸೇವೆಗಳನ್ನ ಈ ವರ್ಷ ದೇವರು ತಿರುಗಿ ಕಟ್ಟುವಂತವನಾಗಿ. ಏನೆಲ್ಲ ನಾಶನಕ್ಕೆ ಗುರಿಯಾಗಿತ್ತು, ಈ ವರ್ಷ ಆತನ ಬಿರುಗಾಳಿ ಅದನ್ನ ತಿರುಗಿ ಕಟ್ಟುವಂತದ್ದಾಗಿ, ಅದನ್ನ ತಿರುಗಿ ಕಟ್ಟುವಂತದ್ದಾಗಿ, ಅದನ್ನ ತಿರುಗಿ ಕಟ್ಟುವಂತದ್ದಾಗಿ. ಪ್ರತಿಯೊಬ್ಬರನ್ನ ಬಾಯಿಗಳನ್ನ ತೆರೆದು, ಪ್ರತಿಯೊಬ್ಬರನ್ನ ಬಾಯಿಗಳನ್ನ ತೆರೆದು, ಆ ಜೀವ 4 ದಿಕ್ಕುಗಳಿಂದಲೂ ಇವತ್ತು ನನ್ನ ಮೇಲೆ ಹರಡಲ್ಪಡಲಿ ಎಂಬುದ. ನನ್ನ ಕುಟುಂಬದ ಮೇಲೆ ಹರಡಲ್ಪಡಲಿ, ನನ್ನ ಬಿಸ್ನೆಸ್ ಮೇಲೆ ಹರಡಲ್ಪಡಲಿ, ನನ್ನ ಮನೆಗಳಲ್ಲಿ ಹರಡಲ್ಪಡಲಿ, ನನ್ನ ಮಕ್ಕಳಲ್ಲಿ ಹರಡಲ್ಪಡಲಿ, ನನ್ನ ಸೇವೆಯಲ್ಲಿ ಹರಡಲ್ಪಡಲಿ. ಎಲ್ಲರೂ ಕೂಡ ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥನೆ ಮಾಡುವಂತವ್ರು. ಎಲ್ಲರೂ ಕೂಡ ಬಾಯಿಗಳನ್ನ ತೆಗೆದು, ಎಲ್ಲರೂ ಕೂಡ ಬಾಯಿಗಳನ್ನು ತೆಗೆದು, ಓರಿ ಖರಬಸಿ ಖೇರಿಯವ, ಓರಿ ಮಾಮ ನರಬಸ ಖೋರಿಯವ, ಹೌರಮಸೆ ಖೇರಿಯ ಖರಬಲರೆ, ಓರಿ ಬಲರಂದೌರಮರಬಸೆ ಖೇರಿಯ ಖರಬಲರೆ, ಓರಿ ಬಲರಂದೌರಮಸೆ ಖೇರಿಯ ಖರಬಲರ ಬಶಿ ಖರಬಲ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಯಾರು ಸುಮ್ಮನೆ ಇರಬೇಡ್ರಿ. ಅನ್ಯ ಭಾಷೆಯಲ್ಲಿ, ಅನ್ಯ ಭಾಷೆಯಲ್ಲಿ ಆ ಗಾಳಿ ಇವತ್ತು ನಿಮ್ಮ ಮೇಲೆ ಬೀಸಬೇಕೆಂಬುದಾಗಿ. ಓರಿ ಖರಬಲರೆ ಖರಬಲರಂದೌರ ಮರಬಸೆ ಖೇರಿಯ ಖರಬಲರೆ, ಓರಿ ಮಾಮ ನರಬಸೆ ಖೇರಿಯ ಖರಬಲರೆ, ಓರಿ ಬಾಬಾ ರಮಸೆ ಖೇರಿಯ ಖರಬಲರೆ, ಓರಿ ಮಾಮ ನರಬಶಿ ಖೀರಿಯ ಖರಬಲರೆ, ಓರಿ ಮಾಮ ನರಬಸ ಖೌರಿಯ ಖರಬಲರೆ. ಗೌರಿ ಮಲರಂದೌರ ಮಸೆ ಖೇರಿಯ ಖರಬಲರೆ, ಓರಿ ಮಲರೆ ರ ಖರಬಲರಂದೌರ ಮರಬಸೆ ಖೇರಿಯ ಬಲರೆ. ಎಸ್, ಜೀವವನ್ನ ಹೊತ್ತು ತರುವಂತ ಗಾಳಿ, ಜೀವವನ್ನ ಹೊತ್ತು ತರುವಂತ ಗಾಳಿ ನಮ್ಮ ಮಧ್ಯದಲ್ಲಿ ಚಲಿಸುತ್ತಿರುವುದಕ್ಕಾಗಿ ನಾವು ಸ್ತೋತ್ರಗಳನ್ನ ಸಲ್ಲಿಸೋಣ. ನಾವು ಸ್ತೋತ್ರಗಳನ್ನ ಸಲ್ಲಿಸೋಣ. ಆತನಿಗೆ ಸ್ತೋತ್ರಗಳನ್ನ ಸಲ್ಲಿಸೋಣ. ಎಲ್ಲರೂ ಬಾಯಿಗಳನ್ನ ತೆರೆದು, ಧನ್ಯವಾದ ಪರಿಶುದ್ಧಾತ್ಮನೇ, ಧನ್ಯವಾದ ಪರಿಶುದ್ಧಾತ್ಮನೇ, ಧನ್ಯವಾದ ಪರಿಶುದ್ಧಾತ್ಮನೇ, ನಿನಗೆ ಧನ್ಯವಾದ ಅಯ್ಯ, ನಿನಗೆ ಧನ್ಯವಾದ, ನಿನಗೆ ಧನ್ಯವಾದ. 4ನೇದಾಗಿ
ನಾಲ್ಕನೇದಾಗಿ ಅಭಿಷೇಕವನ್ನ ಹೊತ್ತು ತರುವಂತ ದೊಡ್ಡ ಬಿರುಗಾಳಿ. ಅಪೊಸ್ತಲ ಕೃತ್ಯಗಳ 2ನೇ ಅಧ್ಯಾಯ 2ನೇ ವಚನದಲ್ಲಿ ಬಂದಂತ ಆ ದೊಡ್ಡ ಬಿರುಗಾಳಿ ಈ 52 ದಿನದ ಉಪವಾಸದ ಪ್ರಾರ್ಥನೆಯಲ್ಲಿ ನಮ್ಮ ಮೇಲೆ ಬರಲಿಕ್ಕೆ ಇದೆ. ನಾವೆಲ್ಲರೂ ಸಾಮಾನ್ಯರಾಗಿ ಉಪವಾಸದ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ, ಆದರೆ ಇದು ಮುಗಿಯುವುದರೊಳಗಾಗಿ ನಾವು ಅಭಿಷಕ್ತರಾಗಿ ಹೊರ ಬರಲಿಕ್ಕೆ ಇದ್ದೇವೆ. ನಾವು ಅಭಿಷಕ್ತರಾಗಿ ಹೊರ ಬರಲಿಕ್ಕೆ ಇದ್ದೇವೆ. ಈ ತುಮಕೂರು ಹಿಂದೆಂದೂ ಕಾಣದಿರುವಂತ ಉಜ್ಜೀವನವನ್ನ ಈ 52 ದಿನಗಳಲ್ಲಿ ಕಾಣಲಿಕ್ಕಿದೆ. ಈ ಕರ್ನಾಟಕ ಹಿಂದೆಂದೂ ಕಾಣದಿರುವಂತ ಉಜ್ಜೀವನವನ್ನ ಈ 52 ದಿನದಲ್ಲಿ ಕಾಣಲಿಕ್ಕಿದೆ. ನಮ್ಮನ್ನ ಬಲಪಡಿಸುವಂತ ಬಿರುಗಾಳಿ, ನಮ್ಮನ್ನ ಅಭಿಷೇಕದಿಂದ ತುಂಬಿಸುವಂತ ಬಿರುಗಾಳಿ, ನಮ್ಮನ್ನ ಧೈರ್ಯ ಪಡಿಸುವಂತ ಬಿರುಗಾಳಿ, ಆತ್ಮನ ವರಗಳಿಂದ ತುಂಬಿಸುವಂತ ಬಿರುಗಾಳಿ ಈ 52 ದಿನ ಮುಗಿಯುವುದರೊಳಗಾಗಿ ನಮ್ಮ ಮಧ್ಯದಲ್ಲಿ ಬರಲಿಕ್ಕೆ. ಅವರು ಅವತ್ತು 10 ದಿನ ಪ್ರಾರ್ಥನೆ ಮಾಡಿದರು. 10 ದಿನದ ಐಕ್ಯತೆಯ ಪ್ರಾರ್ಥನೆಗೆ ದೇವರು ಅಷ್ಟು ಉತ್ತರ ಕೊಟ್ಟರು ಅಂದ್ರೆ ನೆನೆಸಿರಿ, 52 ದಿನದ ಈ ಐಕ್ಯತೆಯ ಪ್ರಾರ್ಥನೆಗೆ ದೇವರು ಇನ್ನೆಷ್ಟರ ಮಟ್ಟಿಗೆ ಆತನ ಆತ್ಮನ ಸುರಿಸುವಿಕೆನ ನಮ್ಮ ಮಧ್ಯದಲ್ಲಿ ತೆಗೆದುಕೊಂಡು ಬರ್ತಾನೆ ಎಂಬುದಾಗಿ. ಎಸ್, ಹೌದು ಪ್ರೀತಿಯುಳ್ಳ ಮಕ್ಕಳೇ, ಉಪವಾಸದ ಪ್ರಾರ್ಥನೆ ಪ್ರತಿಯೊಬ್ಬರನ್ನ ಅಭಿಷಕ್ತರನ್ನಾಗಿ ಮಾಡೋದಾದ್ರೆ, ಪ್ರತಿಯೊಬ್ಬರು ಕೂಡ ಕಟ್ಟುವಂತ ಅಭಿಷೇಕಕ್ಕೆ ಒಳಗಾಗಬೇಕೆಂಬುದಾಗಿ ದೇವರ ಉಪವಾಸದ ಪ್ರಾರ್ಥನೆ ಗೊತ್ತು ಮಾಡಿದ್ದಾನೆ. ಎಲ್ಲರೂ ಕೂಡ ಬಾಯಿಗಳನ್ನ ತೆಗೆದು ಈ ಉಪವಾಸ ಮುಗಿಯುವುದರೊಳಗಾಗಿ ನಾನು ಪರಿಶುದ್ಧಾತ್ಮ ಭರಿತನಾಗಿ ನಾನು ಹೊರಗೆ ಬರಬೇಕು. ಪರಿಶುದ್ಧಾತ್ಮನ ಪ್ರೇರೇಪಣೆಯಲ್ಲಿ ನಾನು ಜೀವಿಸಬೇಕು. ಆತ್ಮನಿಂದ ನಾನು ತುಂಬಲ್ಪಡಬೇಕೆಂಬುದಾಗಿ, ಆತ್ಮನಿಂದ ನಾನು ತುಂಬಲ್ಪಡಬೇಕು. ಪ್ರತಿಯೊಬ್ಬರು ಬಾಯಿಗಳನ್ನು ತೆರೆದು ಬೇಡ್ರಿ, ಈ 52 ದಿನಗಳಲ್ಲಿ ನಾನು ಪರಿಶುದ್ಧಾತ್ಮನಿಂದ ತುಂಬಲ್ಪಡಬೇಕು. ಆತ್ಮನ ಅಭಿಷೇಕವನ್ನ ಹೊತ್ತು ತರುವಂತ ಬಿರುಗಾಳಿ ನನ್ನನ್ನು ಆವರಿಸಿಕೊಳ್ಳಬೇಕು. ಈ ಉಪವಾಸದ ಪ್ರಾರ್ಥನೆ ನನ್ನನ್ನು ಆವರಿಸಿಕೊಳ್ಳಬೇಕು, ನನ್ನನ್ನು ಆವರಿಸಿಕೊಳ್ಳಬೇಕು, ನನ್ನನ್ನು ಆವರಿಸಿಕೊಳ್ಳಬೇಕು. ಪ್ರತಿಯೊಬ್ಬರು ಕೂಡ ಬಾಯಿಗಳನ್ನ ತೆರೆದು ಬೇಡ್ರಿ, 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 ಬೇಡ್ರಿ. ಅಪ್ಪ, ಆತ್ಮನ ಅಭಿಷೇಕದ ಗಾಳಿಯನ್ನು ನನ್ನ ಮೇಲೆ ಬೀಸು. ಪರಿಶುದ್ಧಾತ್ಮನ ಅಭಿಷೇಕದ ಬಿರುಗಾಳಿ ನನ್ನನ್ನು ಆವರಿಸಿಕೊಳ್ಳಲಿ. ಉಪವಾಸದ ಪ್ರಾರ್ಥನೆ ನನ್ನ ಕುಟುಂಬವನ್ನು ಆವರಿಸಿಕೊಳ್ಳಲಿ, ನಮ್ಮ ಸಭೆಯನ್ನು ಆವರಿಸಿಕೊಳ್ಳಲಿ, ಹೆದರದಿರು ನನ್ನ ಮನೆಯ ಸೇವೆಯನ್ನು ಆವರಿಸಿಕೊಳ್ಳಲಿ, ಹೆಚ್ಚಿನ ಮೀಡಿಯಾ ಮಿನಿಸ್ಟ್ರಿಯನ್ನು ಆವರಿಸಿಕೊಳ್ಳಲಿ. ಅಪ್ಪ ಕರ್ತನೆ, ವಿಷನ್ ಕರ್ನಾಟಕವನ್ನು ಆವರಿಸಿಕೊಳ್ಳಲಿ. ಅಪ್ಪ ಕರ್ತನೆ, ಪರಿಶುದ್ಧಾತ್ಮ ಭರಿತನಾಗಿ, ಪರಿಶುದ್ಧಾತ್ಮ ಭರಿತನಾಗಿ ನಾ ಹೊರ ಬರಬೇಕು. 52ನೇ ದಿನದಲ್ಲಿ ನಾ ಹೊರ ಬರಬೇಕು. 52ನೇ ದಿನದಲ್ಲಿ ನಾ ಹೊರ ಬರಬೇಕು. ಎಸ್ ಲಾರ್ಡ್, ಹೌದು ಅಪ್ಪ, ಆ ಗಾಳಿ ನಮಗೆ ಬೇಕು, ಆ ಬಿರುಗಾಳಿ ನಮಗೆ ಬೇಕು, ಆ ಮಹಾಶಬ್ದ ನಮಗೆ ಬೇಕು, ಆ ಮಹಾಶಬ್ದ ನಮಗೆ ಬೇಕು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಈ ವರ್ಷ ನಾವು ನಿನ್ನ ಮಹಿಮೆನ ಕಾಣುವಂತ ವರ್ಷ, ಅದೇ ರೀತಿಯಾಗಿ ನಾವೇ ನಿನ್ನ ಮಹಿಮೆಯನ್ನ ಪ್ರಕಟ ಮಾಡುವಂತ ವರ್ಷ ಇದೆ. ಪ್ರೀತಿಯುಳ್ಳ ಮಕ್ಕಳೇ, ಈ ಉಪವಾಸದ ಪ್ರಾರ್ಥನೆಯಲ್ಲಿ ನೀವು ಏನು ಕಾಣುತ್ತೀರೋ ಅದನ್ನೇ ಈ ವರ್ಷವಿಡೀ ನೀವು ಪ್ರಕಟ ಮಾಡಲಿಕ್ಕೆ ಇದ್ದೀರಾ. ದೇವರ ಯಾವ ಗುಣಗಳನ್ನ, ಯಾವ ಅದ್ಭುತಗಳನ್ನ, ಯಾವ ಪ್ರಕಟಣೆಗಳನ್ನ ಈ 52 ದಿನದಲ್ಲಿ ನೀವು ಕಾಣುತ್ತೀರೋ ಅದನ್ನ ವರ್ಷ ಪೂರ್ತಿ ಸಾರುವ ಹಾಗೆ ದೇವರು ಮಾರ್ಗಗಳನ್ನ ತೆರೆಯುವಂತವನಾಗೇ ಇದ್ದ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೆಹೋಶುವನು ಹೇಳ್ತಾನೆ,
ಈ ಹೊತ್ತು ನಿಮ್ಮನ್ನ ನೀವು ಶುದ್ಧಿ ಮಾಡಿಕೊಳ್ಳ್ರಿ, ನಾಳೆ ದಿನದಲ್ಲಿ ದೇವರು ಅದ್ಭುತ ಕಾರ್ಯವನ್ನು ಮಾಡ್ತಾನೆ ಎಂಬುದಾಗಿ. ಕಾನ್ಸಕ್ರೇಟ್ yourselves today. ಅದರ ಅರ್ಥ ಏನು ಗೊತ್ತಾ? ನಿಮ್ಮನ್ನ ನೀವು ಬೇರ್ಪಡಿಸಿಕೊಳ್ಳ್ರಿ ಅಂದ್ರೆ ಖಾಲಿಯಾಗಿ ಕೂರ್ರಿ ಅಂತ ಅಲ್ಲ. ಅದರ ಮೂಲ ಪದದ ಅರ್ಥ ನಿಮ್ಮನ್ನು ನೀವು ಬೇರ್ಪಡಿಸಿಕೊಳ್ಳ್ರಿ ಅಂದ್ರೆ ನಿಮ್ಮ ಕೈ ತುಂಬಾ ದೇವರ ಕೆಲಸಗಳು ಇರ್ಲಿ ಅಂತ ಅರ್ಥ. ಈ ಉಪವಾಸ ದಿನದಲ್ಲಿ ನಿಮ್ಮನ್ನು ನೀವು ಬೇರ್ಪಡಿಸಿಕೊಳ್ತಾ ಇದ್ದೀರಾ ಅಂದ್ರೆ ನಿಮ್ಮ ಕೈ ತುಂಬಾ ದೇವರ ಕೆಲಸಗಳನ್ನ ಹೊತ್ತುಕೊಂಡು ನೀವು ಬೇರ್ಪಡಿಸಿಕೊಳ್ತಾ ಇದ್ದೀರಾ ಅಂತ ಅರ್ಥ. ಈ 52 ದಿನದ ಈ ಉಪವಾಸದ ಪ್ರಾರ್ಥನೆಯಲ್ಲಿ ನೀವು ಖಾಲಿಯಾಗಿರೋದಿಲ್ಲ. ನಿಮ್ಮ ಕೈ ತುಂಬಾ ದೇವರ ಕೆಲಸಗಳು ತುಂಬಲ್ಪಟ್ಟಿರ, ದೇವರ ಕೆಲಸಗಳು ತುಂಬಲ್ಪಟ್ಟಿರ. ನಿಮ್ಮ ಕೈಗಳು 52ನೇ ದಿನ ಮುಗಿದ ತಕ್ಷಣ ದೇವರ ಕೈಗಳಾಗಿ ಮಾರ್ಪಡಲಿಕ್ಕೆ, ದೇವರ ಕೈಗಳಾಗಿ ಮಾರ್ಪಡಲಿಕ್ಕೆ. ಸುಮ್ಮನೆ ಕೋರೋದಕ್ಕೆ ದೇವರು ನಿಮಗೆ ಈ ವರ್ಷವನ್ನ ಒದಗಿಸಿಕೊಟ್ಟಿಲ್ಲ. ಆತನ ಕೈ ಕೆಲಸಗಳನ್ನ ನಡೆಸೋದಕ್ಕೆ ದೇವರು 2026ರಲ್ಲಿ ನೀವು ಬದುಕು ಉಳಿಯುವ ಹಾಗೆ ದೇವರು ಕೃಪೆ ಮಾಡಿ. ಹೌದು ಪ್ರೀತಿಯುಳ್ಳ ದೈವ ಮಕ್ಕಳೇ, ಈ ವರ್ಷ ಆತನ ಕೈ ಕೆಲಸಗಳನ್ನ ಕಾಣುವಂತ ವರ್ಷ, ಆತನ ಕೈ ಕೆಲಸಗಳನ್ನ ಮಾಡುವಂತ ವರ್ಷ ಇದೆ, ಮಾಡುವಂತ ವರ್ಷ ಇದಾಗಿದೆ. ಪ್ರತಿಯೊಬ್ಬರು ಕೂಡ ಬಾಯಿಗಳನ್ನು ತೆರೆದು ಈ ಸಮಯದಲ್ಲಿ ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ನಮ್ಮನ್ನ ಅಭಿಷೇಕದಲ್ಲಿ ನಡೆಸುವಂತ ಆ ಬಿರುಗಾಳಿ ನಮ್ಮ ಮಧ್ಯದಲ್ಲಿ ಪ್ರಕಟವಾಗಲಿ, ನಮ್ಮ ಸೇವೆಯಲ್ಲಿ ಪ್ರಕಟವಾಗಲಿ, ನಮ್ಮ ಕುಟುಂಬದಲ್ಲಿ ಪ್ರಕಟವಾಗಲಿ, ನಮ್ಮ ಕುಟುಂಬದಲ್ಲಿ ಪ್ರಕಟವಾಗಲಿ. ಎಲ್ಲರೂ ಬಾಯಿಗಳನ್ನ ತೆರೆದು ಓ ರೀ ಖಾರಬ ಸೆಕೇರಿಯ ಬಲರಮ, ಓ ರೀ ಬಾಬಾ ಬಲರೇ ರೀ ಖರಬಲರಂದೋ ರಮ ಸೆಕೇರಿಯ ಖರಬಲರೇ, ಓ ರೀ ಬಾಬಾ ಬಲರಮ ರಮ ಶಿಖರ ಬಲರಮ, ಓ ರೀ ಖರಬಲರೇ ರೀ ಬಾಬಾ ಬಲರಂದು ರಮ ರಮ ಶಿಖರ ಬಲರೇ, ಓ ರೀ ಬಾಬಾ ಬಲರಂದು ರಮ ರಮ ಶಿಖರ ಮಲರಂದು ರಮಲರೇ, ಓ ರೀ ಬಾಬಾ ಬಾಬಾ ಬಲರಂದು ರಮ ಸೆಖೇರಿಯ ಖರಬಲರೇ, ಓ ರೀ ಬಾಬಾ ಬಾಬಾ ರಮ ರಮ ಶಿಖರಿ ವೆಲರಬ. ಎಲ್ಲರೂ ಕೂಡ ಬಾಯಿಗಳನ್ನು ತೆರೆದು, ಯಾರು ಕೂಡ ಸುಮ್ಮನೆ ಇರಬಾರ್ದು, ಎಲ್ಲರೂ ಕೂಡ ಬಾಯಿಗಳನ್ನು ತೆರೆದು ಓ ರೀ ಬಾಬಾ ಬಾಬಾ ರಂದು ರಮ. ನಮ್ಮನ್ನ ಬಲಪಡಿಸುವಂತ, ನಮಗೆ ಧೈರ್ಯವನ್ನ ಕೊಡುವಂತ, ಆತ್ಮನ ಅಭಿಷೇಕದಿಂದ ತುಂಬಿಸುವಂತ ಆ ಬಿರುಗಾಳಿ ಈ 52 ದಿನಗಳಲ್ಲಿ ನಮ್ಮ ಮಧ್ಯದಲ್ಲಿ ಬೀಸಲಿ ಎಂಬುದಾಗಿ. ಇನ್ನು ಮೇಲೆ ಪ್ರತಿದಿನ ನೀವು ಮೇಲ್ಮನೆಯನ್ನ ಹತ್ತಬೇಕು, ಪ್ರತಿದಿನ ಮೇಲಂತಸ್ತಿನಲ್ಲಿ ನೀವು ಕೂರಬೇಕು. ಅದರ ಅರ್ಥ ನಿಮ್ಮ ಮನೆಗಳ ಮೇಲಂತಸ್ತಿನಲ್ಲಿ ಅಲ್ಲ, ಆತ್ಮಿಕವಾಗಿ ಪ್ರತಿದಿನ ನೀವು ಮೇಲಂತಸ್ತಿನಲ್ಲೇ ಇರಬೇಕು, ಮೇಲಂತಸ್ತಿನಲ್ಲಿ ಇರಬೇಕು. ಓ ರೀ ಖರಬಲರೆ ರೀ ಖರಬ ಸೊಖೌರಿಯ ಖರಬಲರೆ, ಓ ರೀ ಬಾಬಾ ಬಾಬಾ ಲರಮ ಸೊಖೌರಿಯ ಖರಬಲರೆ, ಓ ರೀ ಬಾಬಾ ಬಾಬಾ ಲರಂದು ರಮ ರಬ ಸೆಖೇರಿಯ ಖರಬಲ ರಮ ರಬ ಶಿಖೀರಿಯ ಖಲರೆ, ಓ ರೀ ಬಾಬಾ ಬಾಬಾ ಲರಂದು ರಮ ಸೆಖೇರಿಯ ಖಲ, ಓ ರೀ ಬಾಮಾ ಮಮಲರಂದು ರಮ ಸೆಖೇರಿಯ ಖರಬಲರೆ. ಎಲ್ಲರೂ ಕೂಡ ಶಬ್ದವಾಗಿ ಪ್ರಾರ್ಥನೆ ಮಾಡೋಣ, ಎಲ್ಲರೂ ಕೂಡ ಬಾಯಿಗಳನ್ನು ತೆರೆದು ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಓ ರೀ ಮಾ 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 ನರಮ ಸೆಖೇರಿಯ, ಓ ರಮ ಸೆಖೇರಿಯ ಖರಬಲರೆ. ಆತ್ಮನ ಅಭಿಷೇಕ, ಓ ರೀ ಬಾಬಾ ಬಾಲರಂದು ರಮ ರಮ ಸೆಖೇರಿಯ, ಪರಿಶುದ್ಧಾತ್ಮನ ಬಿರುಗಾಳಿ, ಓ ರೀ ಬಾಬಾ ಬಾಬಾ ಲರಂದು ರಮ ಸೆಖೇರಿಯ ಖರಬಲರೆ. Thank you Jesus. ಓ ರೀ ಬಾಬಾ ಬಾಲರಂದು ರಮ ಸೆಖೇರಿಯ ಖರಬಲ. ಹೌದು ಪ್ರೀತಿಯುಳ್ಳ ದೈವ ಮಕ್ಕಳೇ, ಈ ವಾರವಿಡೀ ಈ 4 ಕಡೆಯಲ್ಲಿ ಬಂದಂತ ಈ ಬಿರುಗಾಳಿ ಹೇಗೆ ದೇವರ ಅಪ್ಪಣೆಯನ್ನ ನೆರವೇರಿಸಿತು ಎಂಬುದಾಗಿ ನೀವೆಲ್ಲರೂ ಧ್ಯಾನಿಸುತ್ತಾ ಈ ಉಪವಾಸದ ಪ್ರಾರ್ಥನೆಯಲ್ಲಿ ಭಾಗವಹಿಸ್ರಿ. ಅಲ್ಲಿ ದೇವರ ಅಪ್ಪಣೆಯನ್ನ ನೆರವೇರಿಸಿದಂತ ಅದೇ ಬಿರುಗಾಳಿ ಈ ವಾರವಿಡೀ ನಿಮ್ಮ ಜೀವಿತದಲ್ಲೂ ಕೂಡ ದೇವರ ಅಪ್ಪಣೆ, ದೇವರ ಉದ್ದೇಶ, ದೇವರ ಕಾರ್ಯವನ್ನ ಆ ಬಿರುಗಾಳಿ ನೆರವೇರಿಸಲಿಕ್ಕಿದೆ. ಯೇಸು ಕರ್ತನೆ, ಈ ರೀತಿಯಾಗಿ ನಮ್ಮ ಸಂಗಡ ನೀನು ಮಾತನಾಡಿ
ನಮ್ಮನ್ನು ಬಲಪಡಿಸಿ ಈ ವಾರವಿಡೀ ಉಪವಾಸದ ಪ್ರಾರ್ಥನೆಯಲ್ಲಿ ಹೇಗೆ ನಾವು ಪ್ರಾರ್ಥಿಸಬೇಕೆಂಬುದಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಈ ವರ್ಷ ನಮ್ಮ ಜೀವಿತದಲ್ಲಿ ಬಿರುಗಾಳಿಗಳು ಯಾವೆಲ್ಲ ಕಾರ್ಯಗಳನ್ನ ಮಾಡಲಿಕ್ಕಿದೆ ಅದನ್ನ ನೀನು ತಿಳಿಸಿದಕ್ಕಾಗಿ ಸ್ತೋತ್ರ. ಇನ್ನು ಮೇಲೆ ಬಿರುಗಾಳಿಯ ಸಂಗಡ ಬಿರುಗಾಳಿಯ ವೇಗದಲ್ಲಿ ಅಂದ್ರೆ ಪರಿಶುದ್ಧಾತ್ಮನ ವೇಗದಲ್ಲಿ ನಾವು ನಡೆಯಲಿಕ್ಕಿದ್ದೇವೆ. ಸ್ನೇಹಿತರೆ, ಮಲೆನಾಡು ಗಾಸ್ಪೆಲ್ ಮೀಡಿಯಾ 2.0 ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಈ ಸಚಿವಾಲಯದ ಮೂಲಕ ಸುವಾರ್ತೆಯನ್ನು ಹಂಚಿಕೊಳ್ಳಲು ಮತ್ತು ಭರವಸೆಯ ಸಂದೇಶವನ್ನು ಪ್ರಸಾರ ಮಾಡಲು ನಮಗೆ ಅಪಾರ ಉತ್ಸಾಹವಿದೆ. ನಮ್ಮ ವಿಷಯದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ ಅಥವಾ ಪ್ರೋತ್ಸಾಹಿಸಲ್ಪಟ್ಟಿದ್ದರೆ ನಮ್ಮ ಈ ಉದ್ದೇಶಕ್ಕೆ ಬೆಂಬಲ ನೀಡುವಂತೆ ವಿನಂತಿಸುತ್ತೇವೆ. ನಿಮ್ಮ ಪ್ರತಿಯೊಂದು ದೇಣಿಗೆ ಎಷ್ಟೇ ಚಿಕ್ಕದಾದರೂ ಹೆಚ್ಚು ವಿಡಿಯೋಗಳನ್ನು ಮಾಡಲು, ಹೆಚ್ಚು ಜನರನ್ನು ತಲುಪಲು ಮತ್ತು ಈ ಸೇವೆಯನ್ನು ಬಲವಾಗಿಡಲು ನೇರವಾಗಿ ಸಹಾಯ ಮಾಡುತ್ತದೆ. ಪರದೆಯ ಮೇಲೆ ಕಾಣುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ದೇಣಿಗೆ ನೀಡಲು ವಿವರಣೆಯಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಔದಾರ್ಯವು ನಿಜವಾಗಿಯೂ ಶಾಶ್ವತವಾದ ವ್ಯತ್ಯಾಸವನ್ನು ಮಾಡುತ್ತಿದೆ. ಧನ್ಯವಾದಗಳು ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ.